ಭರವಸೆ ಯಾತ್ರಿಕರಾದ ಕ್ರೈಸ್ತ ವಿಶ್ವಾಸಿಗಳು ನಾವು ಕೇಳಬೇಕಾಗಿರೋದೇನು ಗೊತ್ತಾ? ದೇವರೇ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಸ್ವಾಮಿ. ಈ ಶೋಧನೆಗಳನ್ನೆಲ್ಲ ಜಯಿಸಲು ಬೇಕಾದ ಶಕ್ತಿ ನನ್ನಲ್ಲಿ ತುಂಬಿಸಿರಿ ಅಪ್ಪ. ಪವಿತ್ರಾತ್ಮನ ಶಕ್ತಿಯಿಂದ, ಬಲದಿಂದ ನನ್ನನ್ನು ತುಂಬಿಸಿರಿ ಅಪ್ಪ. ಎಲ್ಲರನ್ನೂ ಕ್ಷಮಿಸಲು, ಪ್ರೀತಿಸಲು ಬೇಕಾದ ಆ ಶಕ್ತಿ, ಕ್ರಿಸ್ತ ಯೇಸುವಿನ ಮನೋಭಾವನೆ ಪವಿತ್ರಾತ್ಮನೇ ನನ್ನಲ್ಲಿ ಉಂಟು ಮಾಡಿರಿ. ನನ್ನ ಮಕ್ಕಳಲ್ಲಿ ದೈವ ಭಯವನ್ನು ತುಂಬಿಸಿರಿ ಅಪ್ಪ. ನನ್ನ ಮಕ್ಕಳಲ್ಲಿ ವಿಶ್ವಾಸ ತುಂಬಿಸಿರಿ ಅಪ್ಪ. ನನ್ನ ಮಕ್ಕಳು ಸಾಕ್ಷಿಗಳಾಗಿ, ರಕ್ತ ಸಾಕ್ಷಿಗಳಾಗಿ ಬದುಕುವಂತೆ ಮಾಡಿರಿ ಅಪ್ಪ. ದೇವರ ವಾಕ್ಯಗಳು ನಮಗೆ ಎಷ್ಟಿದ್ರೂ ಸಾಕಾಗೋದಿಲ್ಲ. ಈ ಲೋಕದಲ್ಲಿ ನಾವು ನಿಜವಾಗಲೂ ದೇವರ ಮಕ್ಕಳಾಗಿ ಬದುಕಬೇಕಾದ್ರೆ ನಮಗೆ ದೇವರ ವಾಕ್ಯಗಳು ಬೇಕೇ ಬೇಕು. ಹಾಗೆ ಬದುಕೋದಾದರೆ ದೇವರ ವಾಕ್ಯ ಏನೂ ಬೇಕಾಗಿಲ್ಲ. ಎಷ್ಟೋ ಜನ ಪ್ರಪಂಚದಲ್ಲಿ ದೇವರ ವಾಕ್ಯ ಇಲ್ಲದೇನೆ ಬದುಕ್ತಾ ಇದ್ದಾರೆ. ಎಷ್ಟೋ ಜನ ಈ ಪ್ರಪಂಚದಲ್ಲಿ ದೇವರ ವಾಕ್ಯ ಗೊತ್ತಿಲ್ಲದೇನೆ, ಯೇಸು ಯಾರೆಂದು ಗೊತ್ತಿಲ್ಲದೇನೆ, ಯೇಸು ಕ್ರಿಸ್ತನ ಜೊತೆಯಲ್ಲಿ ಒಂದು ಸಂಬಂಧ ಇಲ್ಲದೇನೆ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಇವತ್ತು ಬದುಕ್ತಾ ಇದ್ದಾರೆ. ಬದುಕಲಿಕ್ಕೆ ಆಗುತ್ತಾ ಕೇಳಿದರೆ ಖಂಡಿತ ಬದುಕಲಿಕ್ಕಾಗುತ್ತೆ. ಆದರೆ ನಾವು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸಬೇಕಾದ್ರೆ, ಯೇಸು ಸ್ವಾಮಿ ಜೊತೆಯಲ್ಲಿ ನಮಗೆ ಬದುಕಲಿಕ್ಕಾಗಬೇಕಾದ್ರೆ ನಮಗೆ ದೇವರ ವಾಕ್ಯ ಬೇಕೇ ಬೇಕು. ದೇವರ ವಾಕ್ಯದ ಅರಿವು ಇಲ್ಲದೆ ಇದ್ದರೆ ಖಂಡಿತವಾಗಲೂ ನಮ್ಮ ಜೀವನ ದೇವರಿಗೆ ಮೆಚ್ಚುಗೆಯಾದ ಜೀವನ ಆಗೋದಿಲ್ಲ. ನಮ್ಮ ಜೀವನ ದೇವರಿಗೆ ಮೆಚ್ಚುಗೆ ಆದ ಜೀವನ ಆಗಬೇಕಾದ್ರೆ ನಮಗೆ ದೇವರ ವಾಕ್ಯಗಳ ಅರಿವು ಬೇಕು. ಇಂದು ಕ್ರೈಸ್ತರು ನಾವು ಅನೇಕರಿದ್ದೀವಿ, ಆದರೆ ಕ್ರಿಸ್ತನ ಅನುಭವ ಇಲ್ಲ, ದೇವರ ವಾಕ್ಯದ ಅರಿವಿಲ್ಲ. ಭಾನುವಾರ ಆದರೆ ಚರ್ಚಿಗೆ ಬರ್ತೀವಿ, ಪ್ರಾರ್ಥನೆಗಳನ್ನ ಮಾಡ್ತೀವಿ, ಎಲ್ಲ ನಾವು ಸಂಪ್ರದಾಯಗಳನ್ನ ಮಾಡ್ತೀವಿ. ಆದರೆ ಈ ಯೇಸು ಕ್ರಿಸ್ತನ ಪರಿಚಯ ಇದೆಯಾ? ಈ ಯೇಸು ಸ್ವಾಮಿಯ ಪರಿಚಯ ಎಷ್ಟು ಜನಕ್ಕಿದೆ? ಆ ಯೇಸು ಸ್ವಾಮಿಯ ಜೊತೆಯಲ್ಲಿ ಎಷ್ಟು ಜನ ನಾವೊಂದು ಫ್ರೆಂಡ್ಶಿಪ್ ಇಟ್ಕೊಂಡು ಬದುಕ್ತಾ ಇದ್ದೀವಿ ಇವತ್ತು? ಅದಿಲ್ಲದೆ ಇದ್ದರೆ ನಮ್ಮ ಜೀವನಕ್ಕೆ ಏನೂ ಬೆಲೆ ಇರೋದಿಲ್ಲ, ನಮ್ಮ ಜೀವನಕ್ಕೆ ಏನೂ ಅರ್ಥನೂ ಇರೋದಿಲ್ಲ. ನಾವು ಸುಮ್ಮನೆ ಪ್ರಾಣಿಗಳ ಥರ ಬದುಕದಾಗತ್ತಷ್ಟೇ. ನೀವು ನೋಡಿದ್ದೀರಾ ಯಾವುದಾದ್ರೂ ಪ್ರಾಣಿಗಳು, ನೀವು ಹಸು ಎಲ್ಲ ಸಾಕ್ತೀರಿ, ಎತ್ತು, ಎಮ್ಮೆ, ಕೋಣ, ಹಸು, ನಾಯಿ, ಬೆಕ್ಕು ಎಲ್ಲ ಸಾಕಿದ್ದೀರಲ್ವಾ? ಯಾವುದಾದ್ರೂ ಪ್ರಾಣಿಗಳು ದೇವರ ಜೊತೆ ಒಂದು ಸಂಬಂಧ ಇಟ್ಕೊಂಡು ಬದುಕೋದನ್ನು ನೀವು ನೋಡಿದ್ದೀರಾ? ಇಲ್ಲ ಅಲ್ವಾ? ಪ್ರಾಣಿಗಳು ದೇವರ ಜೊತೆಗೆ ಸಂಬಂಧ ಇಟ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ. ಆದರೆ ಮನುಷ್ಯನಿಗೆ ಆಗುತ್ತೆ. ಆದರೆ ಆದರೂ ಕೂಡ ದೇವರ ವಾಕ್ಯದ ಅರಿವಿಲ್ಲದೆ ಇರೋದರಿಂದ ಮನುಷ್ಯ ದೇವರ ಜೊತೆಗೆ ಸಂಬಂಧ ಇಟ್ಕೊಳ್ದೇನೆ ಬದುಕ್ತಾ ಇದ್ದಾನೆ. ಅದೇ ಪ್ರಾಣಿ ಜೀವನ ಅಂತ ಹೇಳೋದು. ಇವತ್ತೆಷ್ಟೋ ಜನ ಕ್ರೈಸ್ತರು ಕೂಡ ಪ್ರಾಣಿಗಳ ಹಾಗೇ ಬದುಕ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಈ ಒಂದು ಪ್ರಾಣಿ ಜೀವನವನ್ನು ಬದಲಾಯಿಸಲಿಕ್ಕೆ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು. ನಾವು ಪ್ರಾಣಿಗಳಲ್ಲ, ನಾವು ದೇವರ ಕಲಾಕೃತಿಗಳು. ವಿ ಆರ್ ಗಾಡ್ಸ್ ಹ್ಯಾಂಡಿಕ್ರಾಫ್ಟ್ ಅಂತ ಹೇಳ್ತೀವಿ. ದೇವರ ಕಲಾಕೃತಿಗಳು ಅಥವಾ ದೇವರ ರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು. ಅದು ನಮಗೆ ಅರ್ಥ ಮಾಡಿಸಿಕೊಡಲಿಕ್ಕೆ ದೇವರ ವಾಕ್ಯ ಬೇಕು. ಅದನ್ನು ನಮಗೆ ತಿಳಿಸ್ಕೊಟ್ಟು ದೇವರ ಜೊತೆಗೆ ಒಂದು ಸಂಬಂಧದಲ್ಲಿ ನಾವು ಬದುಕಬೇಕೆಂದು ಯೇಸು ನಮಗೆ ಒಂದು ದಾರಿಯನ್ನು ತೋರಿಸ್ಕೊಟ್ರು. ಅದಕ್ಕೆ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ಭೂಮಿಯಲ್ಲಿರುವ ಎಲ್ಲ ಮನುಷ್ಯರನ್ನು ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕಲ್ಲ. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ಸಾಮಾಜಿಕವಾದ ಒಂದು ದೊಡ್ಡ ಬದಲಾವಣೆ ಉಂಟು ಮಾಡಲಿಕ್ಕಲ್ಲ. ನಾವು ಹೇಳ್ತೀವಲ್ವ, ಉತ್ತಮ ಸಮಾಜ ಅಂತ. ಉತ್ತಮ ಒಂದು ಸಮಾಜವನ್ನು ಮಾಡಲಿಕ್ಕಲ್ಲ ಯೇಸು ಸ್ವಾಮಿ ಈ ಭೂಮಿಗೆ ಬಂದಿದ್ದು. ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಅಲ್ಲ ಯೇಸು ಈ ಭೂಮಿಗೆ ಬಂದಿದ್ದು.
ಅಥವಾ ಒಂದು ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ. ಈಗ ನಾವು ಕ್ರೈಸ್ತ ಧರ್ಮದಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ತೀವಿ ಅಲ್ವಾ, ಕ್ರೈಸ್ತರು. ಓಕೆ, ಒಂದು ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಯೇಸು ಕ್ರಿಸ್ತರು ಈ ಭೂಮಿಗೆ ಬರಲಿಲ್ಲ. ಯೇಸು ಕ್ರಿಸ್ತರು ಈ ಭೂಮಿಗೆ ಯಾಕೆ ಬಂದರು ಗೊತ್ತಾ? ದೇವರ ರಾಜ್ಯವನ್ನು ಮನುಷ್ಯನ ಹೃದಯದಲ್ಲಿ ಸ್ಥಾಪನೆ ಮಾಡಲಿಕ್ಕೆ. ದೇವರ ರಾಜ್ಯ ಮನುಷ್ಯನ ಹೃದಯದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು. ಸಾಮಾಜಿಕವಾದ ಒಂದು ಬದಲಾವಣೆ ತರಲಿಕ್ಕಲ್ಲ, ಧಾರ್ಮಿಕವಾದ ಒಂದು ಬದಲಾವಣೆ ತರಲಿಕ್ಕೆ, ಒಂದು ಕ್ರಾಂತಿ ಎಬ್ಬಿಸಲಿಕ್ಕೋಸ್ಕರ ಯೇಸು ಕ್ರಿಸ್ತರು ಈ ಭೂಮಿಗೆ ಬರಲಿಲ್ಲ. ಬದಲಾಗಿ ಮನುಷ್ಯನ ಹೃದಯದಲ್ಲಿ ನಷ್ಟಪಟ್ಟು ಹೋದ ಆ ಪ್ರೀತಿ, ದೇವರ ಮೇಲಿನ ಪ್ರೀತಿಯನ್ನು ಮತ್ತೆ ತುಂಬಿಸಿ ನಮ್ಮ ಹೃದಯಗಳಲ್ಲಿ ದೇವರ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದರು. ಯಾರೆಲ್ಲ ನಿಜವಾಗಲೂ ದೇವರ ವಾಕ್ಯವನ್ನು ಆಲಿಸಿ ಯೇಸು ಕ್ರಿಸ್ತನನ್ನು ಅಥವಾ ಪವಿತ್ರಾತ್ಮರನ್ನು ತಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದಾರೋ ಅವರ ಹೃದಯದ ಒಳಗಡೆ ದೇವರ ರಾಜ್ಯ ಇದೆ. ಮಾರ್ಕನು ಬರೆದ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 15ರಲ್ಲಿ ನಾವು ಓದ್ತೀವಿ. ಸಂತ ಮಾರ್ಕ ಅವರು ಬರೆದಂಥ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 15ರಲ್ಲಿ ನಾವು ಓದ್ತೀವಿ. ಕಾಲವು ಪರಿಪಕ್ವವಾಗಿದೆ. ಅಲ್ಲಿ ಯೇಸು ಹೇಳ್ತಾರೆ, ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ. ದೇವರ ಸಾಮ್ರಾಜ್ಯ, ಸ್ವರ್ಗ ರಾಜ್ಯ, ಕಿಂಗ್ಡಮ್ ಆಫ್ ಗಾಡ್, ಸ್ವರ್ಗ ರಾಜ್ಯವು ಸಮೀಪಿಸಿದೆ. ಪಶ್ಚಾತ್ತಾಪ ಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಶುಭ ಸಂದೇಶವನ್ನು ವಿಶ್ವಾಸವಿಡಿ, ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ ಎಂದು ಘೋಷಿಸಿದರು. ಯೇಸು ಘೋಷಣೆ ಮಾಡ್ತಾ ಇದ್ದಾರೆ, ಆದರೆ ಒಬ್ಬರು ಕಿವಿಗೊಟ್ಟಿಲ್ಲ. ಘೋಷಣೆ ಮಾಡ್ತಾ ಇದ್ದಿದ್ದು ಯಾರು? ದೇವರು. ಈ ಲೋಕವನ್ನು ಮನುಷ್ಯನನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರು ಮನುಷ್ಯನಾಗಿ ಅವತರಿಸಿ ಯೇಸು ಕ್ರಿಸ್ತರು ಯಾರು ಅಂತ ನಮಗೆ ಗೊತ್ತು ಅಲ್ವಾ? ದೇವರು, ಸರ್ವಶಕ್ತನಾದ ಸೃಷ್ಟಿಕರ್ತನಾದ ಆ ದೇವರು, ವಾಕ್ಯವಾಗಿದ್ದ ದೇವರು ಈ ಧರೆಗೆ ಮನುಷ್ಯನಾಗಿ ಇಳಿದು ಬಂದರು, ಮಾನವನಾಗಿ ಬಂದರು. ನಾವು ಅದನ್ನು ಕ್ರಿಸ್ಮಸ್ ಹಬ್ಬ ಮಾಡ್ತೀವಿ, ಹಬ್ಬ ಮಾತ್ರ ಮಾಡ್ತೀವಿ, ಬಿಟ್ಟರೆ ಆ ಯೇಸು ಜೊತೆಗೆ ಸಂಬಂಧ ಅಂತೂ ಇದುವರೆಗೂ ಬಂದಿಲ್ಲ ಅಂತ ಅನಿಸುತ್ತೆ ಅಲ್ವಾ? ನಮಗೆ ಆ ಹಬ್ಬ ಮಾಡುವಾಗ ಬರುವಂಥ ಆ ಒಂದು ಸ್ಟ್ಯಾಚ್ಯೂಗಳು ಏನಿದೆಯೋ ಅದ್ರ ಜೊತೆಗೆ ಸಂಬಂಧ ಇರ್ಬೋದು. ಮನೆಗೆಲ್ಲ ಎತ್ಕೊಂಡು ಹೋಗ್ತೀವಿ, ಮುತ್ತು ಕೊಡ್ತೀವಿ, ಗೋದ್ಲಿ ಕಟ್ತೀವಿ, ಗೋದ್ಲಿ ಜೊತೆಗೆ ಸಂಬಂಧ ಇದೆ, ಆ ಸ್ಟ್ಯಾಚ್ಯೂಗಳ ಜೊತೆಗೆ ಸಂಬಂಧ ಇದೆ. ಆದರೆ ನಿಜವಾಗ್ಲೂ ಜೀಸಸ್ ಇದ್ದಾರಲ್ವಾ, ಅವರು ಜೀವಂತ ದೇವರಲ್ವಾ, ಆ ಜೀವಂತ ದೇವರ ಕುಮಾರ ಯೇಸು ಕ್ರಿಸ್ತನ ಜೊತೆಗೆ ಒಂದು ಸಂಬಂಧ ಇದೆಯಾ? ಆ ಸಂಬಂಧಕ್ಕೆ ನಾವು ಬರಬೇಕು. ಇಲ್ಲದೇ ಇದ್ದರೆ ನಮ್ಮ ಜೀವನ ಪಿಶಾಚಿ ಸಂಬಂಧದಲ್ಲೇ ಇರುತ್ತೆ. ಕ್ರೈಸ್ತರಾಗಿದ್ದರೂ ಕೂಡ ನಮ್ಮ ಜೀವನ ಸೈತಾನನ ಸಂಬಂಧದಲ್ಲೇ ಇರುತ್ತೆ. ಸೈತಾನನ ಸಂಬಂಧದಲ್ಲಿರುವಾಗ ಸೈತಾನನ ಕಾರ್ಯಗಳನ್ನ ಮಾಡ್ತೀವಿ. ಸೈತಾನನ ಕಾರ್ಯ ಒಂದು ಯಾವುದು ಗೊತ್ತಾ? ಸುಳ್ಳು ಹೇಳುವುದು. ಯಾರ ಕಾರ್ಯ? ಯೇಸುವಿನ ಕಾರ್ಯನ ಸೈತಾನನ ಕಾರ್ಯನ? ಸೈತಾನನ ಕಾರ್ಯ. ನಾವ್ಯಾರು ಸುಳ್ಳು ಹೇಳೋದೇ ಇಲ್ಲ ಅಲ್ವಾ? ನಾವು ಯಾವತ್ತೂ ಕೂಡ ನಮ್ಮ ಬಾಯಲ್ಲಿ ಎಂದೂ ಒಂದೇ ಒಂದು ಸುಳ್ಳನ್ನು ಒಬ್ಬರಿಗೂ ಕೂಡ ಹೇಳಲಿಲ್ಲ ಅಲ್ವಾ? ನಾವು ಸತ್ಯ ಮಾತ್ರ ಮಾತಾಡ್ತೀವಿ, ಸುಳ್ಳು ಅನ್ನೋದೇ ನಮಗೆ ಗೊತ್ತಿಲ್ಲ ಅಲ್ವಾ? ಹಾಂ, ಕೆಲವರು ಬಾಯಿ ಬಿಟ್ಟರೆ ಬೆಳಗ್ಗೆಯಿಂದ ಸಂಜೆ ತನಕ ಬರೋದು ಪೂರ್ತಿ ಸುಳ್ಳೇ. ಸುಳ್ಳು, ಬರೀ ಲೋಕದ ಹರಟೆ ಮಾತುಗಳು, ಅವ್ರ ಬಗ್ಗೆ ಇವ್ರ ಬಗ್ಗೆ ಚಾಡಿ ಮಾತುಗಳು, ದುಡ್ಡು ಮಾಡೋದು ಹೇಗೆ, ಶ್ರೀಮಂತರಾಗೋದು ಹೇಗೆ, ಡೆವಲಪ್ ಆಗೋದು ಹೇಗೆ, ಬರೀ ಇದೇ ಮಾತುಗಳು. ಎಷ್ಟು ಜನರ ಬಾಯಲ್ಲಿ, ಕ್ರೈಸ್ತರ ಬಾಯಲ್ಲಿ ಬರ್ತಾ ಇದೆ, ಸ್ವರ್ಗಕ್ಕೆ ಹೋಗೋದು ಹೇಗೆ, ಪವಿತ್ರಾತ್ಮನ ಅಭಿಷೇಕ ಪಡ್ಕೊಳ್ಳೋದು ಹೇಗೆ, ಯೇಸು ಕ್ರಿಸ್ತನ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋದು ಹೇಗೆ, ದೇವರಿಗಾಗಿ ಬದುಕೋದು ಹೇಗೆ, ಇದು ಎಷ್ಟು ಜನ ಮಾತಾಡ್ತಿದ್ದೀರಿ ಮನೆಯಲ್ಲಿ? ಇದು ಅಪ್ಪ ಅಮ್ಮ ಮಾತಾಡೋಕೆ ಶುರು ಮಾಡಿದರೆ ಮಕ್ಕಳಿದನ್ನು ಕೇಳಿಸ್ಕೊಳ್ತಾರೆ. ಮಕ್ಕಳಿದನ್ನು ಕೇಳಿಸ್ಕೊಂಡು ಮಕ್ಕಳಿದನ್ನು ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಮಕ್ಕಳು ಕೂಡ ಯೇಸು ಕ್ರಿಸ್ತರ ಹಿಂಬಾಲಕರಾಗ್ತಾರೆ, ಸಾಕ್ಷಿಗಳಾಗ್ತಾರೆ. ಮಾತೆ ಮರಿಯಳ ಹಾಗೆ. ಮಾತೆ ಮರಿಯಳು ನನಗನ್ಸುತ್ತೆ ಅವರ ಅಪ್ಪ ಅಮ್ಮ ಮಾತಾಡ್ತಾ ಇದ್ದಿರ್ಬೋದು. ಯೆಶಾಯ ಪ್ರವಾದಿ ಹೇಳಿದ್ದಾನೆ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುತ್ತಾರೆ, ಆತನಿಗೆ ಇಮ್ಯಾನ್ಯುವೆಲ್ ಎಂದು ಹೆಸರಿಡ್ತಾರೆ. ಆ ಕನ್ನಿಕೆ ಯಾರಾಗಿರ್ಬೋದು?
ನಮ್ಮ ಮಗಳೇ ಅದಾಗ್ಬಿಟ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಅನ್ನ ಮತ್ತು ಜೋಕಿಮ್ ಮಾತಾಡ್ಕೊಂಡಿರ್ಬೋದು. ಮರಿಯಮ್ಮನವರು ಚಿಕ್ಕ ಪ್ರಾಯದಲ್ಲಿ 10 ವರ್ಷನೋ 8 ವರ್ಷನೋ 9 ವರ್ಷನೋ ಪ್ರಾಯದಲ್ಲಿ ಇದನ್ನು ಕೇಳಿಸ್ಕೊಂಡು ಆಸೆ ಪಟ್ಟಿರ್ಬೋದು. ದೇವರೇ, ಅದು ನಾನಾಗಲಿ ಅಪ್ಪ, ನಮ್ಮ ಅಪ್ಪ ಅಮ್ಮ ಮಾತಾಡ್ತಾ ಇದ್ದಾರೆ, ರಕ್ಷಕನು ಈ ಭೂಮಿಗೆ ಬರ್ತಾನೆ, ದೇವರು ಮನುಷ್ಯನಾಗಿ ಭೂಮಿಗೆ ಬರ್ತಾರಂತೆ, ಅವರು ಹುಟ್ಟೋದು ಒಂದು ಕನ್ನಿಕೆಯಲ್ಲಿ ಅಂತೆ, ಆ ಕನ್ನಿಕೆ ನಾನೇ ಆದರೆ ಚೆನ್ನಾಗಿರುತ್ತಲ್ವಾ, ನನ್ನನ್ನು ದೇವರೇ ನೀನು ಆರಿಸ್ಕೊಳ್ಳಪ್ಪ ಅಂತ ಆಸೆ ಪಟ್ಟಿರಬಹುದು. ಕೊನೆಗೊಂದು ದಿನ ಚಿಕ್ಕ ಪ್ರಾಯದಲ್ಲಿ, ಮೇ ಬಿ ಒಂದು 13 ವರ್ಷದಿಂದ ಒಂದು 16 ವರ್ಷ ಪ್ರಾಯ, 13 to 16 ಇಯರ್ಸ್ ಇನ್ ಬಿಟ್ವೀನ್, ಆ ಪ್ರಾಯದಲ್ಲಿ ಸರ್ವಶಕ್ತನಾದ ದೇವರಿಗೆ ಈ ಭೂಮಿಯಲ್ಲಿ ತಾಯಿ ಆಗುವ ಒಂದು ಮಹಾಕೃಪೆ ಆ ಚಿಕ್ಕ ಬಾಲಕಿಗೆ ಸಿಕ್ತು. ಅಜ್ಜಿ ಆದಮೇಲೆ ಅಲ್ಲ ಯೇಸುವನ್ನು ಕಂಡುಕೊಂಡಿದ್ದು, ಚಿಕ್ಕ ಪ್ರಾಯದಲ್ಲಿ. ಕಾರಣ, ಮನೆಯಲ್ಲಿ ಅಪ್ಪ ಅಮ್ಮ ಮಾತಾಡ್ತಾ ಇದ್ದಿದ್ದು ಸ್ವರ್ಗರಾಜ್ಯದ ವಿಷಯ. ಇವತ್ತು ಮನೆಯಲ್ಲಿ ಅಪ್ಪ ಅಮ್ಮ ಮಾತಾಡೋದು ದುಡ್ಡಿನ ವಿಷಯ. ಅದರಿಂದ ಮಕ್ಕಳಿಗೂ ಈ ಧನ ಪಿಶಾಚಿ ಸೇರ್ಕೊಬಿಡುತ್ತೆ. ಆ ಮಕ್ಕಳು ಬೆಳೀತಾ ಬೆಳೀತಾ ಓದಬೇಕು, ದುಡ್ಡು ಮಾಡಬೇಕು, ಈ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು, ಹೇಗಾದರೂ ಸುಳ್ಳು ಹೇಳಿನೋ ಅಥವಾ ಹೇಗಾದರೂ ಮೋಸ ಮಾಡಿನೋ ಕಷ್ಟಪಟ್ಟು ನಮ್ಮ ಎನರ್ಜಿ ನಮ್ಮ ಟ್ಯಾಲೆಂಟ್ ಎಲ್ಲ ಹಾಕಿ ದುಡ್ಡು ಮಾಡಬೇಕು, ಇದೇ ಜೀವನದ ಲಕ್ಷ್ಯ. ಮನೆ ಒಳಗಡೆ ಸಂಭಾಷಣೆ ಏನು? ಅಪ್ಪ ಅಮ್ಮಂದು ಬರೀ ಲೋಕ ಸಂಬಂಧವಾದ ವಿಷಯಗಳು. ಆಗ ಮಕ್ಕಳು ಯಾವುದಕ್ಕೆ ಅಡಿಕ್ಟ್ ಆಗ್ತಾರೆ? ಲೋಕಕ್ಕೆ ಅಡಿಕ್ಟ್ ಆಗ್ತಾರೆ, ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾರೆ. ಚಿಕ್ಕ ಪ್ರಾಯದಲ್ಲೇ ಎಷ್ಟೋ ಜನ ಚಿಕ್ಕ ಮಕ್ಕಳು 5ನೇ ತರಗತಿಯಿಂದ ಪ್ರಾರಂಭ ಆಗುತ್ತೆ ಸ್ಮೋಕಿಂಗ್. 8ನೇ ಕ್ಲಾಸಿಗೆ ಬರೋತ್ತಿಗೆ ಗೊತ್ತಿಲ್ಲದೆ ಬಾಟ್ಲು ಶುರು ಮಾಡ್ತಾರೆ. ನಮ್ಮೂರಲ್ಲೆಲ್ಲ ಗಾಂಜಾ ಶುರು ಮಾಡ್ತಾರೆ. ಸಿಟಿ ಆಗಿರೋದ್ರಿಂದ ಸ್ವಲ್ಪ ಈಸಿಯಾಗಿ ಸಿಗುತ್ತೆ, ಹಳ್ಳಿಗೆ ಬರೋತ್ತಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಈಗ ಅಷ್ಟು ಕಷ್ಟ ಆಗೋದಿಲ್ಲ. ಕ್ರೈಸ್ತ ಕುಟುಂಬಗಳ ಬಗ್ಗೆ ಹೇಳ್ತಾ ಇರೋದು. ಕಾರಣ ಏನು ಅಂದರೆ, ಅಪ್ಪ ಅಮ್ಮಂದ್ರು ಮಾತಾಡೋ ರೀತಿಗಳು ಹಾಗೆ. ಭಾನುವಾರ ಚರ್ಚಿಗೆ ಬರ್ತಾರೆ, ಸಾಂಪ್ರದಾಯಿಕವಾಗಿ ಭಾನುವಾರ ಚರ್ಚಿಗೆ ಬರ್ತಾರೆ, ಇಲ್ಲಿನೇ ಎಲ್ಲ ಸಂಪ್ರದಾಯಗಳು ಮಾಡ್ತಾರೆ. ಮನೆಗೆ ಹೋದ್ಮೇಲೆ ಮಾತಾಡೋದು, ಫಾರ್ ಎಕ್ಸಾಂಪಲ್ ಒಂದು ಭಾನುವಾರ ನಮ್ಮ ಚರ್ಚ್ಗಳಲ್ಲಿ 3 ರೀಡಿಂಗ್ಸ್ ಇರುತ್ತೆ. ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್. ಮೊದಲನೇ ವಾಚನ, 2ನೇ ವಾಚನ, 3ನೇ ವಾಚನ, ಶುಭ ಸಂದೇಶ. ಮನೆಗೆ ಹೋದ್ಮೇಲೆ ಎಷ್ಟು ಅಪ್ಪ ಅಮ್ಮಂದರು ಈ 3 ವಾಚನಗಳ ಬಗ್ಗೆ ಮಾತಾಡೋದನ್ನು ಮಕ್ಕಳು ಕೇಳಿಸ್ಕೊಳ್ತಾ ಇದ್ದಾರೆ. ಇವತ್ತು ಏನು ಅಡುಗೆ ಮಾಡೋಣ, ಯಾವ ಮಾಂಸ ತರೋಣ, ಬಿರಿಯಾನಿ ಮಾಡೋಣವ, ಕಬಾಬ್ ಮಾಡೋಣವ, ಅನ್ನ ಮಾಡೋಣವ, ಮುದ್ದೆ ಮಾಡೋಣವ, ಸಾರು ಮಾಡೋಣವ. ಬರೀ ತಿನ್ನೋದು ಕುಡಿಯೋದು ಬಿಟ್ಟರೆ, ತಿನ್ನು ಕುಡಿ ದುಡಿ, ದುಡಿ 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 ತಿನ್ನು ಕುಡಿ, ದುಡಿ 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 ತಿನ್ನು ಕುಡಿ. ಭಾನುವಾರ ಸಾಂಪ್ರದಾಯಿಕವಾಗಿ ಮಾತ್ರ ಚರ್ಚಿಗೆ ಬಾ. ಇದನ್ನೇ ಒಂದು ಸಾಕು ಪ್ರಾಣಿನೂ ಮಾಡೋದಿಲ್ವಾ? ಅದಕ್ಕೆ ಪ್ರಾಕ್ಟೀಸ್ ಮಾಡಿದರೆ ಅದು ಮಾಡುತ್ತೆ. ಮುಖ್ಯವಾಗಿ ಬೇಕಾಗಿರೋದು ಸೃಷ್ಟಿಕರ್ತನ ಜೊತೆಯಲ್ಲಿ, ರಕ್ಷಕನ ಜೊತೆಯಲ್ಲಿ, ಯೇಸು ಕ್ರಿಸ್ತನ ಜೊತೆಯಲ್ಲಿ ಒಂದು ವೈಯಕ್ತಿಕವಾದ ಸಂಬಂಧವನ್ನು ನಾವಿಟ್ಕೊಂಡು ಈ ಪ್ರಪಂಚದಲ್ಲಿ ಬದುಕಬೇಕು. ಇಲ್ಲದೇ ಇದ್ದರೆ ನಮ್ಮ ಕ್ರೈಸ್ತ ಜೀವನಕ್ಕೆ, ಕ್ರೈಸ್ತ ವಿಶ್ವಾಸಕ್ಕೆ ಯಾವ ಅರ್ಥನೂ ಇಲ್ಲ, ಅನರ್ಥ ಆಗಿಬಿಡುತ್ತೆ. ಅದು ಯಾವ ರೀತಿ ಗೊತ್ತಾ? ಮದುವೆ ಆಯಿತು, 25 ವರ್ಷ ಆಯಿತು, ಗಂಡ ಹೆಂಡತಿ ಒಟ್ಟಿಗೆ ಇಲ್ಲ. ವಾರಕ್ಕೊಂದ್ಸರಿ ಗಂಡ ಹೆಂಡ್ತಿನ ನೋಡೋಕ್ಕೆ ಬರ್ತಾನೆ, ಇರ್ತಾನೆ, ಆಮೇಲೆ ಹೋಗ್ತಾನೆ, ಮತ್ತೆ ಫೋನ್ ಇಲ್ಲ, ಏನಿಲ್ಲ. ಮತ್ತೆ ತಿಂಗಳಿಗೊಂದ್ಸರಿ ಬರ್ತಾನೆ. ಇನ್ನು ಕೆಲವರು ಇದ್ದಾರೆ ಈಸ್ಟರ್ಗೆ, ಕ್ರಿಸ್ಮಸ್ಗೆ ಮಾತ್ರ ಬರೋರು. ಆ ರೀತಿಯಲ್ಲಿ ಬರೋರು ಎಷ್ಟೋ ಜನ ಇದ್ದಾರೆ. ಈಸ್ಟರ್ಗೆ ಗಂಡ ಬಂದ, ಹೆಂಡತಿ ಜೊತೆಗೆ ಒಂದು ಗಂಟೆ ಇದ್ದ, ಹೋದ. ಎಷ್ಟು ಜನ ಹೆಂಡತಿಯರು ಅದನ್ನು ಒಪ್ಕೊಳ್ತೀರಿ? ಯಾರೂ ಒಪ್ಕೊಳ್ಳೋದಿಲ್ಲ. ಅದನ್ನು ಯಾರಾದರೂ ಸಂಸಾರ ಅಂತ ಹೇಳ್ತಾರಾ? ಅದನ್ನು ಯಾರಾದರೂ ವಿವಾಹ ಜೀವನ ಅಂತ ಹೇಳ್ತಾರಾ? ಅದೊಂದು ರೀತಿ ನರಕ. ಪ್ರೀತಿಯ ಸಹೋದರ ಸಹೋದರಿಯರು, ಇವತ್ತು ನಾವು ದೇವರ ಜೊತೆಗಿನ ಸಂಬಂಧ ಅದೇ ರೀತಿಯಲ್ಲಿ ಇಟ್ಕೊಂಡಿದ್ದೀವಿ. ಭಾನುವಾರ ಬರ್ತೀವಿ, ಇಲ್ಲ ತಿಂಗಳಿಗೊಂದ್ಸರಿ ಬರ್ತೀವಿ, ಇಲ್ಲ ಪ್ರತಿದಿನ ಬರ್ತೀವಿ, ಬಂದು ನಮ್ಮ ಕುತ್ಕೊಳ್ತೀವಿ, ಏನೋ ಹೇಳ್ತಾರೆ ಕೇಳಿಸ್ಕೊಳ್ತೀವಿ, ಹೋಗ್ತೀವಿ. ಹೋದ್ಮೇಲೆ ನಮ್ಮದೇ ಆಲೋಚನೆ, ನಮ್ಮದೇ ಲೋಕ,
ನಮ್ಮದೇ ಜೀವನ, ಅದಲ್ಲ ಕ್ರೈಸ್ತ ಜೀವನ. ಕ್ರಿಸ್ತನ ಜೊತೆಯಲ್ಲಿ ನಾವು ಜೀವಿಸಬೇಕು. ಆ ಚಿಕ್ಕ ಪ್ರಾಯದಲ್ಲಿ ಮಾತೆ ಮರಿಯಳು ಯಾವ ರೀತಿಯಲ್ಲಿ ದೇವರ ಚಿತ್ತಕ್ಕೆ ತನ್ನ ಶರೀರವನ್ನು, ತನ್ನ ಮನಸ್ಸನ್ನು, ತನ್ನ ಜೀವನವನ್ನು ಒಪ್ಪಿಸ್ಕೊಟ್ಲು ಚಿಕ್ಕ ಪ್ರಾಯದಲ್ಲಿ. ಅಜ್ಜಿ ಆದಮೇಲೆ ಅಲ್ಲ, ಲೈಫ್ ಸೆಟ್ಲ್ ಆಗಲಿ ಆಮೇಲೆ ನೋಡೋಣ, ಇನ್ನೂ ಟೈಮ್ ಇದೆ ಅಲ್ಲ, ಆ ಚಿಕ್ಕ ಪ್ರಾಯದಲ್ಲಿ 13, 14, 15 ವರ್ಷದ ಆ ಚಿಕ್ಕ ಏಜ್ನಲ್ಲಿ ಇಲ್ಲಿರ್ತಕ್ಕಂಥ ಈ ಎಷ್ಟು ಜನ ಮಕ್ಕಳು ಆ ರೀತಿಯಲ್ಲಿ ದೇವರಿಗೆ ಒಪ್ಪಿಸ್ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅಲ್ವಾ? ಯಾಕೆ ಅಂದರೆ ಮನೆಗಳಿಂದ ಅದಕ್ಕೆ ಪ್ರೋತ್ಸಾಹ ಇಲ್ಲ. ಮನೆಗಳಿಂದ ಪ್ರೋತ್ಸಾಹ ಯಾವುದು ಗೊತ್ತಾ? ಓದು 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 ಓದು, ಸ್ಟಡಿ ಮಾಡು. ಓದಬಾರ್ದು ಹಾಗಾದರೆ ಕೇಳಿದರೆ ಓದಬೇಕು. ಆದರೆ ಅದಕ್ಕಿಂತ ಮುಂಚಿತವಾಗಿ ಮಾಡಬೇಕಾಗಿರೋದೇನು ಅಂದರೆ ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ 6-7ನೇ ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6 ಮತ್ತು 7ನೆಯ ವಾಕ್ಯ. ಧರ್ಮೋಪದೇಶ ಕಾಂಡ ಪುಸ್ತಕ ಅಧ್ಯಾಯ 6 ವಾಕ್ಯ 6 ಮತ್ತು 7. ಈ ದಿನ ನಾನು ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಎಲ್ಲಿ ನಾಟಿರಲಿ? ಹೃದಯದಲ್ಲಿ ನಾಟಿರಲಿ. ಯಾಕೆ ಹೃದಯದಲ್ಲಿ ನಾಟಿರಲಿ ಅಂತ ಹೇಳಿದ್ದಾರೆ? ಇದು ದೇವರ ಮಾತುಗಳಾಗಿರೋದ್ರಿಂದ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಯಾವುದೋ ಪೊಲಿಟಿಷಿಯನ್ಸ್ ಮಾತಲ್ಲ, ಇದು ಯಾವುದೋ ಧಾರ್ಮಿಕ ಗುರುವಿನ ಮಾತಲ್ಲ, ಇದು ಯಾವುದೋ ಧರ್ಮ ಪಂಡಿತನ ಮಾತಲ್ಲ, ಇದು ಯಾವುದೋ ತತ್ವಶಾಸ್ತ್ರಜ್ಞನ ಮಾತಲ್ಲ. ಫಿಲಾಸಫರ್ ಅಂತ ಹೇಳ್ತೀವಲ್ವಾ, ತತ್ವಶಾಸ್ತ್ರಜ್ಞನ ಮಾತಲ್ಲ ಇದು. ಇದು ಯಾವುದೋ ಕತೆ ಹೇಳುವವನ, ಕಾದಂಬರಿ ಬರೆಯುವವನ ಮಾತುಗಳಲ್ಲ. ಸರ್ವಶಕ್ತನಾದ ದೇವರ ಮಾತುಗಳು. ತಲೆ ಕೂದಲಿನಿಂದ ಹಿಡಿದು ಕಾಲ್ಪಾದದವರೆಗೂ ನಿನ್ನನ್ನು ರೂಪಿಸಿದ, ನಿನ್ನನ್ನು ಗಂಡಾಗಿ ಹೆಣ್ಣಾಗಿ ಸೃಷ್ಟಿ ಮಾಡಿ ನಿನ್ನ ಒಳಗಡೆ ಜೀವ ಶ್ವಾಸವನ್ನು ಊದಿ ನಿನಗೆ ಜೀವ ಕೊಟ್ಟಂತಹ, ಜೀವದ ಒಡೆಯನಾದಂತಹ ದೇವರ ಮಾತುಗಳು. ಆದ್ದರಿಂದ ಈ ದೇವರ ಮಾತುಗಳು ಎಲ್ಲಿಟ್ಕೋಬೇಕು ಅಂತ ದೇವರು ಆ ಪ್ರವಾದಿಯ ಮುಖಾಂತರ ಹೇಳ್ತಾ ಇದ್ದಾರೆ. ಈ ದಿನ ನಾನು ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಎಲ್ಲಿ ನಾಟಿರಲಿ? ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಈ 1 ಗಂಟೆಯಲ್ಲಿ ನೀವೇನು ಆಲಿಸ್ತೀರೋ ಇದು ಎಲ್ಲಿರಬೇಕು ಗೊತ್ತಾ? ನಿಮ್ಮ ಹೃದಯದಲ್ಲಿ ತುಂಬಿಸ್ಕೊಂಡು ಹೋಗಬೇಕು. ನಿಮ್ಮ ಹೃದಯದಲ್ಲಿ ಇದನ್ನು ತುಂಬಿಸ್ಕೊಂಡು ನೀವು ಹೋಗೋದಾದರೆ ಖಂಡಿತವಾಗಲೂ ಈ ವಾಕ್ಯಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ನಿಮ್ಮ ಹೃದಯದಲ್ಲಿ ನೀವು ವಾಕ್ಯಗಳನ್ನು ಇಟ್ಕೊಂಡು ಬದುಕೋದಾದರೆ ಖಂಡಿತವಾಗಲೂ ಅದು ನಿಮ್ಮನ್ನು ದೇವರ ಸಂಬಂಧದಲ್ಲಿ ನಡೆಸಲಿಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳನ್ನ ಇಟ್ಕೊಂಡು ಬದುಕುವಾಗ ದೇವರು ನಿಮ್ಮೊಂದಿಗೆ ಮಾತನಾಡ್ತಾರೆ. ದೇವರ ಸ್ವರವನ್ನು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸ್ವರ ಕೇಳಿಸ್ಕೊಳ್ದೇನೆ ಹೇಗೆ ದೇವರ ಹಿಂದೆ ಹೋಗ್ತೀರಾ? ನಮಗೆ ದೇವರ ಸ್ವರ ಕೇಳಿಸ್ಕೊಂಡ್ರೆ ಮಾತ್ರ ತಾನೇ ನಾವು ದೇವರನ್ನ ಹಿಂಬಾಲಿಸ್ಲಿಕ್ಕಾಗುತ್ತೆ. ದೇವರ ಸ್ವರ ಕೇಳಿಸ್ಕೊಳ್ಳದೆ ಇದ್ರೆ ನಾವೇನು ಮಾಡ್ತೀವಿ? ಸೈತಾನನ್ನು ಹಿಂಬಾಲಿಸ್ತೀವಿ, ಲೋಕವನ್ನು ಹಿಂಬಾಲಿಸ್ತೀವಿ. ಎಲ್ಲರೂ ಹೇಗೆ ಬದುಕ್ತಾ ಇದ್ದಾರೋ ಹಾಗೆ ಬದುಕಲಿಕ್ಕೆ ಹೋಗ್ತೀವಿ. ಆದ್ದರಿಂದ ಈ ದಿನ ನೀವು ಆಲಿಸುವ ದೇವರ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಎಲ್ಲಿ ನಾಟಿರಲಿ? ಈ ದಿನ ನಾನು ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಒಂದ್ಸರಿ ಹೇಳಿ ನೋಡೋಣ. ದೇವರ ವಾಕ್ಯಗಳು ನನ್ನ ಹೃದಯದಲ್ಲಿ ನಾಟಲಿ. ದೇವರ ನುಡಿಗಳು ನನ್ನ ಹೃದಯದಲ್ಲಿ ತುಂಬಲಿ. ಹಾಲೆಲೂಯಾ. ಯಾಕೆ ಗೊತ್ತಾ? ಇವತ್ತು ಮನುಷ್ಯನಿಗೆ ಬೇಕಾಗಿರೋದು ಒಂದು ಆನಂದ. ನಾವೆಲ್ಲ ಆನಂದವನ್ನು ಹುಡುಕ್ತೀವಿ. ಯೆರೆಮೀಯ ಪ್ರವಾದಿಯ ಪುಸ್ತಕ 15ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೇಳ್ತಾರೆ. ಯೆರೆಮೀಯ ಪ್ರವಾದಿಯ ಪುಸ್ತಕ ಅಧ್ಯಾಯ 15 ವಾಕ್ಯ 16ರಲ್ಲಿ ನಾವು ಓದ್ತೀವಿ, ದೇವರ ವಾಕ್ಯಗಳು ನನಗೆ ಸಿಕ್ಕಿದವು, ನಿಮ್ಮ ವಚನಗಳು ನನಗೆ ದೊರೆತವು,
ದೇವರಿಗೆ ಹೇಳ್ತಾ ಇದ್ದಾರೆ ಪ್ರವಾದಿ, ದೇವರೇ ನಿನ್ನ ನುಡಿಗಳು, ನಿನ್ನ ವಾಕ್ಯಗಳು ನನಗೆ ದೊರೆತವು, ಅವುಗಳನ್ನು ಹಾಗೆಯೇ ನುಂಗಿಬಿಟ್ಟೆನು. ಹಾಗೆಯೇ ನಾನು ನುಂಗಿಬಿಟ್ಟೆನು. ನಿಮ್ಮ ನುಡಿಗಳು ನನಗೆ ಹರ್ಷವನ್ನು ಹೃದಯಾನಂದವನ್ನು ತಂದವು. ಹಲ್ಲೆಲೂಯಾ. ಒಂದ್ಸರಿ ಹೇಳಿ ನೋಡೋಣ. ದೇವರ ನುಡಿಗಳು ನನಗೆ ಹರ್ಷವನ್ನು ಹೃದಯಾನಂದವನ್ನು ತಂದು ಕೊಡುತ್ತದೆ. ಆನಂದ ಬೇಕಾ ಜೀವನದಲ್ಲಿ? ಸಂತೋಷವಾಗಿ ಬದುಕಬೇಕಾ? ನೆಮ್ಮದಿಯಾಗಿ ಬದುಕಬೇಕಾ? ಎಷ್ಟು ದುಡ್ಡಿದ್ರೆ ಬದುಕ್ಬೋದು? ಏನೆಲ್ಲ ಇದ್ದರೆ ಬದುಕ್ಬೋದು? ಈ ಮನಸ್ಸಿಗೆ ಸಮಾಧಾನ ಆದರೆ ಸಾಕು, ಮನಸ್ಸಿಗೆ ನೆಮ್ಮದಿ ಇದ್ದರೆ ಸಾಕು. ಆ ನೆಮ್ಮದಿ ಕೊಡಲಿಕ್ಕೆ ಈ ಪ್ರಪಂಚದಲ್ಲಿ ಯಾವ ಮನುಷ್ಯನಿಂದನೂ ಆಗೋದಿಲ್ಲ. ಎಷ್ಟು ಹಣ ಇದ್ದರೂ ಆಗೋದಿಲ್ಲ, ಎಷ್ಟು ಹೊಲ ಇದ್ದರೂ ಆಗೋದಿಲ್ಲ, ಎಷ್ಟು ಒಳ್ಳೆ ಬೆಳೆ ಬಂದರೂ ಆಗೋದಿಲ್ಲ. ಅದಾಗಬೇಕಾದ್ರೆ ಮನುಷ್ಯನನ್ನು ಸೃಷ್ಟಿ ಮಾಡಿದ ದೇವರು, ಮನುಷ್ಯನ ಹೃದಯವನ್ನು ಸೃಷ್ಟಿ ಮಾಡಿದ ದೇವರು, ಈ ಹೃದಯಕ್ಕೆ ಅಡ್ಜಸ್ಟ್ ಆಗೋದು ಒಂದೇ ಒಂದು, ಅದು ಅವರ ಮಾತುಗಳು ಮಾತ್ರನೇ, ಅವರ ವಾಕ್ಯ ಮಾತ್ರನೇ ನಮ್ಮ ಹೃದಯಕ್ಕೆ ಸೆಟ್ ಆಗೋದು. ನಾವು ಏನೇನೋ ಸೆಟ್ ಆಗದೆ ಇರೋದನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ, ಹಾಳಾಗಿ ಹೋಗ್ತೀವಿ. ನೆಮ್ಮದಿಯಾಗಿ ಬದುಕಬೇಕಮ್ಮ, ಒಂದೇ ಒಂದು ದಾರಿ, ದೇವರ ವಾಕ್ಯವನ್ನು ಹೃದಯದೊಳಗಡೆ ಎಷ್ಟು ತುಂಬಿಸ್ಕೊಳ್ಳಿಕ್ಕಾಗುತ್ತೋ ಅಷ್ಟು ದೇವರ ಆಲೋಚನೆಗಳನ್ನ ತುಂಬಿಸ್ಕೊಳ್ಳಿ. ಯೆರೆಮೀಯ ಪ್ರವಾದಿ ಹೇಳಿದಾಗೆ, ದೇವರ ನುಡಿಗಳು ನನಗೆ ಹರ್ಷವನ್ನು ಹೃದಯಾನಂದವನ್ನು ಉಂಟು ಮಾಡಿತು. ನಿಮಗೆ ವಿಶ್ವಾಸ ಇದ್ದರೆ ಏನು ಮಾಡ್ತೀರಿ? ಮನೆಗೆ ಹೋಗಿ ದೇವರ ವಾಕ್ಯಗಳನ್ನ ಹೇಗಾದರೂ ಮಾಡಿ ಹೃದಯದೊಳಗಡೆ ತುಂಬಿಸ್ಕೊಳ್ತೀರಿ. ವಿಶ್ವಾಸ ಇಲ್ಲದೆ ಇರೋರು ಮನೆಗೆ ಹೋಗ್ತೀವಿ, ಮಾಮೂಲಿ ಊಟ ಮಾಡ್ತೀವಿ, ಹರಟೆ ಹೊಡಿತೀವಿ, ಸಿನಿಮಾ ನೋಡ್ತೀವಿ, ಮಾಮೂಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನೋಡೋಣ ಎಷ್ಟು ಜನಕ್ಕೆ ವಿಶ್ವಾಸ ಇದೆ, ಎಷ್ಟು ಜನಕ್ಕೆ ವಿಶ್ವಾಸ ಇಲ್ಲ ಅಂತ. ನಾಳೆ ಗೊತ್ತಾಗುತ್ತೆ, ಈಗ ಗೊತ್ತಾಗೋದಿಲ್ಲ, ರಾತ್ರಿ ಮಲಗೋದ್ರೊಳಗಡೆ ಗೊತ್ತಾಗುತ್ತೆ. ವಿಶ್ವಾಸ ಇರೋರು ಏನು ಮಾಡ್ತೀರಿ? ನೀವು ಮನೆಗೆ ಹೋದ್ಮೇಲೆ, ಹೌದು ದೇವರ ವಾಕ್ಯ ನನಗೆ ಹರ್ಷವನ್ನು ಹೃದಯಾನಂದವನ್ನು ತಂದು ಕೊಡೋದಾದರೆ ನಾನು ಯಾಕೆ ಅದನ್ನು ಹುಡುಕಬೇಕು, ಇದನ್ನು ಹುಡುಕಬೇಕು? ವಾಕ್ಯ ಓದ್ತೀನಿ, ವಾಕ್ಯ ತುಂಬಿಸ್ಕೊಳ್ತೀನಿ. ನನಗೆ ಹರ್ಷಾನಂದ ಬೇಕು, ನನ್ನ ಜೀವನಕ್ಕೆ ಆನಂದ ಬೇಕು. ಬುದ್ಧಿವಂತರಾಗ್ರಿ, ದಡ್ಡರಾಗಬೇಡಿ. ದೇವರ ದೃಷ್ಟಿಯಲ್ಲಿ ಬುದ್ಧಿವಂತ ಯಾರು ಗೊತ್ತಾ? ವಾಕ್ಯ ಕೇಳಿದ್ದನ್ನು ಅನುಸರಣೆ ಮಾಡುವನು ಬುದ್ಧಿವಂತ. ಲೋಕ ದೃಷ್ಟಿಯಲ್ಲಿ ಬುದ್ಧಿವಂತ ಯಾವುದು ಗೊತ್ತಾ? ಹೆಚ್ಚು ದುಡ್ಡು ಮಾಡುವನು ಬುದ್ಧಿವಂತ ಅಂತ ಹೇಳ್ತೀವಿ. ನಿಮ್ಮೂರಲ್ಲಿ ಎಲ್ಲರಿಗಿಂತ ದೊಡ್ಡ ಮನೆ ಕಟ್ಟಿದ್ರೆ, ಚೆನ್ನಾಗಿ ಓದ್ಬಿಟ್ಟು ಸಂಪಾದನೆ ಮಾಡಿ ಮನೆ ಕಟ್ಟಿದರೆ ಬುದ್ಧಿವಂತ ಅಂತ ಹೇಳ್ತೀವಿ. ದೇವರು ಹೇಳ್ತಾರೆ ಮುಟ್ಟಾಳ ಅಂತ ಹೇಳ್ತಾರೆ. ದೇವರ ದೃಷ್ಟಿಯಲ್ಲಿ ಮುಟ್ಟಾಳ, ಲೋಕ ದೃಷ್ಟಿಯಲ್ಲಿ ಬುದ್ಧಿವಂತ. ಉಲ್ಟಾ. ನೀವು ದೇವರ ದೃಷ್ಟಿಯಲ್ಲಿ ಬುದ್ಧಿವಂತರಾಗಬೇಕಾ, ಲೋಕ ದೃಷ್ಟಿಯಲ್ಲಿ ಬುದ್ಧಿವಂತರಾಗಬೇಕಾ? ದೇವರ ದೃಷ್ಟಿಯಲ್ಲಿ ಬುದ್ಧಿವಂತರಾಗಬೇಕಾದ್ರೆ ಇರೋದನ್ನೆಲ್ಲ ಮಾರಾಟ ಮಾಡಿ ಯೇಸು ಕ್ರಿಸ್ತರನ್ನ ನಂಬಿ, ದೇವರೇ ನಿನ್ನ ಇಚ್ಛೆ ನೆರವೇರಲಿ ಅಂತ ಹೇಳಿಬಿಟ್ಟು ದೇವರಿಗೆ ಒಪ್ಪಿಸ್ಕೊಡಿ, ಆಗ ಬುದ್ಧಿವಂತರಾಗ್ತೀರಿ. ನೀವು ಹೇಳ್ತೀರಿ ನಾವು ಕಷ್ಟಪಟ್ಟು ಪ್ರಾರ್ಥನೆ ಮಾಡಿ ಸಂಪಾದನೆ ಮಾಡಿದ್ದೀವಿ, ಅಷ್ಟು ಸುಲಭಕ್ಕೆ ಹೇಗೆ ಕೊಡೋದು? ಕೊಟ್ಟುಬಿಟ್ಟು ಎಲ್ಲಿಗೆ ಹೋಗೋದು? ಕೊಟ್ಟು ಬಿಟ್ಟರೆ ಎಲ್ಲಿಗೆ ಹೋಗೋದು ಅಂತಲೇ ದೇವ್ರ ದಾರಿ ತೋರಿಸೋದು. ದೇವ್ರ ದಾರಿ ಕಾಣಬೇಕಾದ್ರೆ ಎಲ್ಲ ದಾರಿನೂ ಮುಚ್ಚಬೇಕು. ಸುಮಾರು ದಾರಿಗಳಿರುವಾಗ ನಮಗೆ ದೇವ್ರ ದಾರಿ ಕಾಣಿಸೋದಿಲ್ಲ, ಯಾವುದೂ ದಾರಿ ಕಾಣ್ತಾ ಇಲ್ಲ. ದೇವರೇ ನೀನೇ ದಾರಿ ಅಂತ ಯಾವಾಗ ಹೇಳ್ತೀಯೋ ಆಗ ನಿನಗೊಂದು ಹೊಸ ದಾರಿ ಕಾಣಿಸುತ್ತೆ. ಅದೇ ವಿಶ್ವಾಸದ ಜೀವನ. ಹಾಗೆ ಹೋಗ್ಬೇಕು ನಾವು. ಅಲ್ಲೇನು ಬರೆದಿದೆ? ಭರವಸೆಯ ಯಾತ್ರಿಕರು. ಏನಂತ ಬರ್ತಿದೆ? ಭರವಸೆಯ ಯಾತ್ರಿಕರು. ಏನು ನಮ್ಮ ಭರವಸೆ? ಯೇಸು ಕ್ರಿಸ್ತರು ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಅದೇ ನಮ್ಮ ಭರವಸೆ. ಭರವಸೆ ಇರುವವನು ಏನು ಮಾಡ್ತಾನೆ? ಕಾಯ್ತಾ ಇರ್ತಾನೆ. ಕಾಯ್ತಾ ಇಲ್ವೋ ಇಲ್ವೋ? ನಿಮ್ಮೂರಲ್ಲಿ ಬಸ್ ಬರುತ್ತೆ, ಎಷ್ಟು ಗಂಟೆಗಿದೆ ಬೆಳಿಗ್ಗೆ ಬಸ್ಸು? 6:30. 6:30 ಬಸ್ ಬರುತ್ತೆ ಅಂತ ಒಂದು ಭರವಸೆ ಇರೋರು ನೀವು 7 ಗಂಟೆಗೆ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ತೀರೋ, 6 ಗಂಟೆಗೆ 6:15 ಹೋಗಿ ನಿಂತ್ಕೊಳ್ತೀರೋ? 6:15, 6:20, 6:25 ಒಳಗಡೆ ಹೋಗಿ ನಿಂತ್ಕೊಳ್ತೀರಿ. ಯಾಕೆ ಅಂದರೆ ನಿಮಗೊಂದು ಭರವಸೆ ಇದೆ. ಏನಂತ? 6:00 ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಸ್ ಬರುತ್ತೆ. 2 ನಿಮಿಷ ನಿಂತ್ಕೊಳ್ಳೋದು.
2 ನಿಮಿಷ ಬಿಟ್ಟರೆ ಬಸ್ ಹೋಗ್ಬಿಡುತ್ತೆ, ಮತ್ತೆ ನಿಲ್ಲೋದಿಲ್ಲ. ಆದ್ದರಿಂದ ನೀವೇನು ಮಾಡ್ತೀರಿ, 10 ನಿಮಿಷ ಮುಂಚಿತವಾಗಿ ಹೋಗಿ ಕಾಯ್ತಾ ನಿಂತ್ಕೊಳ್ತೀರಿ. ಯಾರು ಕೂಡ ನೀವು 6:15 ನಂತರ ಬಸ್ ಕಾಯ್ತಾ ನಿಂತ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ನಮಗಷ್ಟು ಬುದ್ಧಿ ಇದೆ. ಆದರೆ ನಾವು ದೇವರ ವಿಷಯದಲ್ಲಿ ನಮ್ಮಂಥ ದಡ್ರು ಯಾರೂ ಇಲ್ಲ. ಯೇಸು ಕ್ರಿಸ್ತರು ಬರ್ತಾರೆ, ಸಿದ್ಧರಾಗಿರಿ ಅಂದರೆ ಎಷ್ಟು ಜನ ಪೂರ್ತಿಯಾಗಿ ಸಿದ್ಧರಾಗಿದ್ದೀವಿ? ಭರವಸೆ ಇದೆಯಾ? ಯೇಸು ಬೇಗ ಬರ್ತಾರೆ, ಈಗ ಬರ್ತಾರೆ ಅಂತ ಭರವಸೆ ಇರೋದಾದರೆ ನಾವೇನು ಮಾಡ್ತೀವಿ? ಇರೋದನ್ನೆಲ್ಲ ದಾನ ಮಾಡಿಬಿಟ್ಟು ಖಾಲಿ ಕೈಯಲ್ಲಿ ಕೂತ್ಕೊಂಡಿರ್ತೀವಿ ಕಾಯ್ತಾ, ಯೇಸು ಈಗ ಬರ್ತಾರೆ ಅಂತ. ಅದರಷ್ಟು ಸಮಾಧಾನ ಜೀವನ ಬೇರೆ ಯಾವುದೂ ಇಲ್ಲ. ನಾವಿನ್ನೂ ಏನಾಗಿದ್ದೀವಿ ಗೊತ್ತಾ? ನಮಗೆ ಭರವಸೆ ಇಲ್ಲದೆ ಇರೋದ್ರಿಂದ, ನಮಗೆ ಆ ಭರವಸೆ ಇಲ್ಲದೆ ಇರೋದ್ರಿಂದ, ನಾವು ಭರವಸೆ ಯಾತ್ರಿಕರು ಅಲ್ಲದೆ ಇರೋದ್ರಿಂದ ನಾವು ಇಲ್ಲಿ ಸೆಟ್ಲ್ ಆಗಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಹೇಳಿ, ನಿಮ್ಮೂರಲ್ಲಿ ಈ ಲೈಫಲ್ಲಿ ಇಲ್ಲಿ ಸೆಟ್ಲ್ ಆಗಬೇಕು ಅಂತ ಪ್ರಯತ್ನ ಪಟ್ಟು ಅನೇಕರು ಬದುಕಿದರು. ಆ ಥರ ಬದುಕಿದವರು, ಸತ್ತೋಗದೆ ಉಳಿದವರು ಯಾರಾದರೂ ಇದ್ದಾರಾ? ಸೆಟ್ಲ್ ಆಗಬೇಕಲ್ಲಪ್ಪ ಲೈಫಲ್ಲಿ ಅಂತ ಸೆಟ್ಲ್ ಆದವರೆಲ್ಲರೂ ಸುಮಾರು ಜನ ಸತ್ತೋದ್ರ? ಯಾಕೆ ಸತ್ತೋದ್ರು? ಯಾಕೆ ಸೆಟ್ಲ್ ಆಗಿಲ್ಲ ಅವರು? ನೀವೆಷ್ಟು ಪ್ರಯತ್ನ ಪಟ್ಟರು, ಎಷ್ಟು ಪ್ರಾರ್ಥನೆ ಮಾಡಿದರು, ಎಷ್ಟು ವಾಕ್ಯ ಹೇಳಿದರು. ಕೆಲವರೆಲ್ಲ ವಾಕ್ಯ ಹೇಳ್ತಿರಲ್ವಾ? ಎಷ್ಟೇ ವಾಕ್ಯ ಹೇಳಿದರು, ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು, ಎಷ್ಟೇ ಒಳ್ಳೆ ಜೀವನ ಜೀವಿಸಿದ್ರು, ಒಂದಿನ ಸತ್ತೋಗ್ತೀವಿ. ಇಲ್ಲಿ ಉಳಿಯೋಕ್ಕಾಗಲ್ಲ, ಈ ಪ್ರಪಂಚದಲ್ಲಿ ಉಳಿಯೋಕ್ಕಾಗೋದಿಲ್ಲ. ಆದರೆ ಶಾಶ್ವತವಾಗಿ ಉಳಿಲಿಕ್ಕಾಗುವ ಒಂದು ಜೀವನ, ಒಂದು ಅವಕಾಶ ದೇವರು ಕೊಟ್ಟಿದ್ದಾರೆ. ಯಾರಿಗೆ ಗೊತ್ತಾ? ಭರವಸೆ ಯಾತ್ರಿಕರಿಗೆ ಮಾತ್ರ. ಭರವಸೆ ಯಾತ್ರಿಕರಿಗೆ ಮಾತ್ರ. ನೀವು ಈ ಭರವಸೆಯ ಯಾತ್ರಿಕರ ಗುಂಪಿನಲ್ಲಿದ್ದರೆ ನಿಮಗೆ ನಿತ್ಯ ಜೀವ ಗ್ಯಾರಂಟಿ. ನೀವು ಈ ಭರವಸೆಯ ಯಾತ್ರಿಕರ ಗುಂಪಿನಲ್ಲಿ ಇಲ್ಲದೆ ಇದ್ದರೆ ನರಕ ಗ್ಯಾರಂಟಿ. ದೇವರು ಮುಖ ನೋಡಿ ಮಣೆ ಹಾಕೋ ದೇವರಲ್ಲ. ಇವನು ಕ್ರಿಶ್ಚಿಯನ್ನ ಅಥವಾ ಇನ್ನೊಂದು ಜಾತಿನ, ಮತ್ತೊಂದು ಜಾತಿನ, ಸ್ತ್ರೀನ, ಪುರುಷನ, ಇದೆಲ್ಲ ನೋಡೋದಿಲ್ಲ. ಇವನು ಸ್ವರ್ಗವನ್ನು ನೋಡಿ ಬದುಕ್ತಾ ಇದ್ದಾನ, ಲೋಕವನ್ನು ನೋಡಿ ಬದುಕ್ತಾ ಇದ್ದಾನ. ಇಲ್ಲಿ ಸೆಟ್ಲಾಗಬೇಕು ಅಂತ ಕಷ್ಟಪಡ್ತಾ ಇದ್ದಾನ, ಅಲ್ಲಿ ಸೆಟ್ಲಾಗಬೇಕು ಅಂತ ಬದುಕ್ತಾ ಇದ್ದಾನ. ಕೆಲವರ ಆಸೆ ಏನು ಗೊತ್ತಾ? ಇಲ್ಲೂ ಸೆಟ್ಲಾಗಬೇಕು, ಅಲ್ಲೂ ಸೆಟ್ಲಾಗಬೇಕು. ಮಾತೆ ಮರಿಯಮ್ಮನವ್ರು ಆಸೆ ಪಟ್ಟಿದ್ದು ಒಂದೇ, ಅಲ್ಲಿ ಸೆಟ್ಲಾಗಬೇಕು ಅಂತಾನೆ. ಇಲ್ಲಿ ಸೆಟ್ಲಾಗಬೇಕು ಅಂತ ಅವ್ರು ಆಸೆ ಪಟ್ಟಿದ್ದಾಗಿದ್ರೆ ಅವ್ರು ಹೇಳ್ತಾ ಇದ್ರು, ದೇವದೂತ ಆ ಸಂದೇಶ ತಂದುಕೊಟ್ಟಾಗ ಹೇಳ್ತಾ ಇದ್ರು, ಈ ವಾಕ್ಯ ನನಗಲ್ಲ, ಇದು ಬೇರೆಯವರಿಗಿರಬೇಕು, ಇದು ನಮಗಲ್ಲ, ಇದು ನಮ್ಮಂಥ ಚಿಕ್ಕ ಮಕ್ಕಳಿಗಲ್ಲ. ನಾವಿನ್ನೂ ಚಿಕ್ಕ ಹುಡುಗಿ, ನಾನು ಯೌವನ ಪ್ರಾಯಕ್ಕೆ ಈಗಷ್ಟೇ ಕಾಲಿಟ್ಟಿದ್ದೀನಿ. ಇನ್ನು ನಾನು ಆಸೆ ಇದೆ, ಆಕಾಂಕ್ಷೆಗಳಿದೆ ನನಗೆ. ನಾನೊಂದು ಮದುವೆ ಆಗಬೇಕು, ಸಂಸಾರ ನಡೆಸಬೇಕು, ಈ ರೀತಿ ಆಸೆ ಕನಸು ಎಲ್ಲ ಹೆಣ್ಮಕ್ಳಿಗಿರೋ ಹಾಗೆ ಮಾತೆ ಮರಿಯಮ್ಮನವರಿಗಿತ್ತು. ಆದರೆ ಅವರೇನು ಮಾಡಿದರು? ಅವರು ದೇವರ ಆಸೆಗೆ ಅವರ ಆಸೆಯನ್ನು ಬಲಿ ಕೊಟ್ಟರು. ದೇವರ ಆಸೆಗೆ ಅವರ ಆಸೆಯನ್ನು ಬಲಿ ಅರ್ಪಿಸಿದರು. ನಾವೇನು ಮಾಡ್ತೀವಿ? ದೇವ್ರನ್ನೇ ಬಲಿ ತಗೊಬಿಡ್ತೀವಿ ಬೇಕಾದರೆ ನಮ್ಮ ಆಸೆಗೆ. ಹರಕೆ ಹೊತ್ಕೊಂಡು ಕಾಣಿಕೆ ಹಾಕಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ. ಈಗ ಕೆಲವು ಕಡೆ ಕೆಲವೊಂದು ಸಿಸ್ಟಮ್ ಬಂದುಬಿಟ್ಟಿದೆ, ವಾಕ್ಯ ಹೇಳೋದು, ವಾಕ್ಯ ಹೇಳಿ 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 ದೇವ್ರನ್ನ ಬಲಿ ತಗೊಳ್ಳೋದು ನಮ್ಮ ಆಸೆಗೆ. ನಮ್ಮ ಇಷ್ಟ ನೆರವೇರಲಿಕ್ಕೆ ನಾವು ಏನೇನೋ ಮಾಟ ಮಂತ್ರದ ಥರ ಏನೇನೋ ಮಾಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದಲ್ಲ ಕ್ರೈಸ್ತ ಜೀವನ. ಭರವಸೆ ಯಾತ್ರಿಕರ ಕೆಲಸ ಏನು ಗೊತ್ತಾ? ದೇವರ ಆಸೆಗೆ ನನ್ನನ್ನು ಬಲಿ ಕೊಡೋದು. ದೇವರ ಆಸೆಗೆ ನನ್ನನ್ನೇ ಬಲಿ ಕೊಡೋದು. ಆಗ ನೆಮ್ಮದಿ ಇರುತ್ತೆ ಜೀವನದಲ್ಲಿ. ನಮಗೆ ಯಾಕೆ ನೆಮ್ಮದಿ ಇಲ್ಲ ಗೊತ್ತಾ? ನಮ್ಮ ಆಸೆಗೆ ದೇವ್ರನ್ನ ಬಲಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಆಸೆಗೆ ದೇವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ದೇವ್ರನ್ನ ಯಾರು ಪ್ರೀತಿ ಮಾಡ್ತಾ ಇಲ್ಲ, ದೇವ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ.
ದೇವರನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ ನಮ್ಮ ಆಸೆ ಈಡೇರಿಸ್ಕೊಳ್ಳಿಕ್ಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲರೂ ಪಾಪಿಗಳಾಗಿದ್ದಾಗ ನಮ್ಮನ್ನು ಈ ಪಾಪದ ಒಂದು ಸರಪಳಿಯಿಂದ, ಆ ಒಂದು ಕೆಸರಿನಿಂದ ಹೊರಗಡೆ ಕರ್ಕೊಂಡು ಬರಲಿಕ್ಕೆ ಯಾರೂ ಬರಲಿಲ್ಲ. ಯೇಸು ಸ್ವಾಮಿ ಬಂದರು. ಯೇಸು ಕ್ರಿಸ್ತರು ಬಂದು ನಮ್ಮನ್ನು ಕೆಸರಲ್ಲಿ ನೋಡಿ ಹಾಗೆ ಹೋಗಿಲ್ಲ. ಅವರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು, ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕೆಸರಿನಿಂದ ಮೇಲಕ್ಕೆ ಕರ್ಕೊಂಡು ಬಂದರು. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ, ನೀವು ಒಂದು ಎಲ್ಲೋ ಎಲೆಕ್ಟ್ರಿಕ್ ವಯರು, ಕರೆಂಟ್ ಲೈನ್ ಹೀಗೆ ಹೋಗ್ತಾ ಇರುತ್ತೆ. ಹೇಗೋ ನೀವು ಅದನ್ನು ಹಿಡ್ಕೊಬಿಟ್ರಿ, ಆ ಪಾಪದ ಲೈನನ್ನು, ಪಾಪ ಎಂಬ ಆ ಕರೆಂಟನ್ನು ಹಿಡ್ಕೊಂಡಾಗ ಅದು ನಿಮ್ಮನ್ನು ಹಿಡ್ಕೊಂಡಿತ್ತು. ಅದನ್ನೇ ಹಿಡ್ಕೊಂಡು ಒಂದು ಮರಣಾವಸ್ಥೆಯಲ್ಲಿ ಸಾಯುವ ಪರಿಸ್ಥಿತಿಯಲ್ಲಿದ್ದಾಗ ಯೇಸು ಸ್ವಾಮಿ ಏನು ಮಾಡಿದರು, ಓಡಿ ಬಂದು ಆ ವಯರ್ನ ಅವ್ರ ಕೈಯಲ್ಲಿ ಹಿಡ್ಕೊಂಡ್ರು, ನಿಮ್ಮನ್ನ ಆ ಕಡೆ ತಳ್ಳಿದರು. ಅದರ ಪರಿಣಾಮ ಏನಾಯಿತು, ಅವ್ರ ಒಳಗಡೆ ಆ ಕರೆಂಟ್ ಬಂತು. ಅವರು ಹಾಗೆ ಸುಟ್ಟು ಕಪ್ಪಾಗಿ ಹೋದರು, ಕಣ್ಮುಂದೆನೆ ನಮ್ಮನ್ನ ಕಾಪಾಡಿದರು. ನಾವು ಆ ರೀತಿ ಸುಟ್ಟು ಕರಕಲಾಗಿ ಹೋಗಬೇಕಾಗಿತ್ತು, ಆದರೆ ಅವ್ರು ಬಂದು ಆ ವಯರ್ನ ಅವ್ರ ಕೈಯಲ್ಲಿ ಹಿಡ್ಕೊಂಡು ನಮ್ಮನ್ನು ದೂರ ತಳ್ಳಿ ಹಾಕಿದ್ರಿಂದ ನಾವು ಬದುಕಿದ್ವಿ. ಅದೇ ಯೇಸು ಸ್ವಾಮಿ ಮಾಡಿದ್ದು. ಯೇಸು ಕ್ರಿಸ್ತರು ಬಂದು ನನ್ನ ಒಳಗಡೆ ಇದ್ದ ಆ ಪಾಪವನ್ನು ತೆಗೆದು ಹಾಕಲಿಕ್ಕೆ ನನಗೋಸ್ಕರ ಅವರು ಪಾಪವನ್ನು ವಹಿಸಿಕೊಂಡ್ರು, ಪಾಪ ಸ್ವರೂಪಿಯಾದರು. ಪಾಪ ಎಂಬ ಆ ಒಂದು ಕರೆಂಟನ್ನು ತಮ್ಮ ಮೇಲೆ ಅವರು ಹತ್ತಿಸ್ಕೊಂಡ್ರು. ಶಿಲುಬೆ ಮೇಲೆ ಅವರು ಘೋರವಾದ ಮರಣವನ್ನು ಅನುಭವಿಸಿದರು. ಯಾಕೆ ಮರಣ ಅನುಭವಿಸಿದ್ರು ಗೊತ್ತಾ? ನಾವೆಲ್ಲರೂ ಕೂಡ ಇನ್ನು ಮುಂದೆ ಪಾಪದಲ್ಲಿ ಬದುಕದೆ ದೇವರಲ್ಲಿ ಬದುಕಲಿಕ್ಕೆ. ಈ ಯೇಸು ಕ್ರಿಸ್ತನ ಆ ಮರಣ ನಮಗೆ ಅರ್ಥ ಆದರೆ, ಅಯ್ಯೋ ಯೇಸುವೆ, ಪಾಪಿಯಾಗಿದ್ದ ನನ್ನನ್ನು ಹುಡುಕಿಕೊಂಡು ಬಂದು ನನಗೋಸ್ಕರ ನೀವಿಷ್ಟೊಂದು ತ್ಯಾಗ ಮಾಡಿದಿರಲ್ವಾ. ರೋಮನ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ ಹೇಳುವ ಹಾಗೆ, ನಾವಿನ್ನೂ ಪಾಪಿಗಳಾಗಿದ್ದಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಏನು ಮಾಡಿದರು? ಪ್ರಾಣ ತ್ಯಾಗ ಮಾಡಿದರು. ಏನು ತ್ಯಾಗ ಮಾಡಿದರು? ನಾವೇನು ತ್ಯಾಗ ಮಾಡ್ತೀವಿ ಯೇಸುಗೋಸ್ಕರ? ಒಂದು ಕ್ಯಾಂಡ್ಲ್ ತ್ಯಾಗ ಮಾಡ್ಬೋದು, ಒಂದು ಸ್ವಲ್ಪ ಅನ್ನ ದಾನ ಮಾಡಿ ಅಕ್ಕಿ ಎಲ್ಲ ತ್ಯಾಗ ಮಾಡ್ಬೋದು, ಇನ್ನು ಸ್ವಲ್ಪ ಹಾಲೇನಾದರೂ ಜಾಸ್ತಿ ಸಿಕ್ಕಿದರೆ ಹಸುದು ಅದು ತಂದು ಕೊಡ್ಬೋದು, ತೋಟದಲ್ಲಿ ಬೆಳೆ ಸೌತೆಕಾಯಿ ಅಂಥದ್ದೆಲ್ಲ ಬಂದರೆ ತರಕಾರಿ ಎಲ್ಲ ತಂದು ಕೊಡ್ಬೋದು. ಯೇಸು ಕ್ರಿಸ್ತರು ಇದು ಯಾವುದೂ ಅಲ್ಲ ತ್ಯಾಗ ಮಾಡಿದ್ದು, ಪ್ರಾಣ ತ್ಯಾಗ ಮಾಡಿದರು. ಓದೋಣ ವಾಕ್ಯವನ್ನು. ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ ಒಳ್ಳೆಯವರಾದ್ಮೇಲಲ್ಲ, ನಾವು ಒಳ್ಳೆಯವರಾದ್ಮೇಲಲ್ಲ, ನಾವಿನ್ನು ಪಾಪಿಗಳಾಗಿ ಇರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ, ಯಾರಿಗೋಸ್ಕರ? ನನಗೋಸ್ಕರ. ಯಾರಿಗೋಸ್ಕರ? ನನಗೋಸ್ಕರ. ಆ ಪಾಪದ ಎಲೆಕ್ಟ್ರಿಸಿಟಿಯಿಂದ ನನ್ನನ್ನು ಪಾರು ಮಾಡಿದರು. ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು. ಏನು ತ್ಯಾಗ ಮಾಡಿದ್ರು? ಪ್ರಾಣ. ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ. ಎಷ್ಟು ಎಂದು ವ್ಯಕ್ತವಾಗ್ತದೆ. ಈ ಪ್ರೀತಿ ಯಾರಿಗೆಲ್ಲ ಅರ್ಥ ಆಗಿದೆಯೋ ಅವರೆಲ್ಲರೂ ಕೂಡ ಆ ಯೇಸುವಿಗಾಗಿ ಬದುಕ್ತಾರೆ. ಅಪ್ಪ ತಂದೆಯೇ, ಈ ಪಾಪಿ ಮಗನಿಗೋಸ್ಕರ, ಈ ಪಾಪಿಯಾದ ನನಗೋಸ್ಕರ, ಈ ಕಳ್ಳನಾದ ನನಗೋಸ್ಕರ, ಈ ಕುಡುಕನಾದ ನನಗೋಸ್ಕರ, ಈ ಕೆಟ್ಟವನಾದ ನನಗೋಸ್ಕರ, ಈ ದುಷ್ಟನಾದ ನನಗೋಸ್ಕರ, ಈ ಸ್ವಾರ್ಥಿಯಾದ ನನಗೋಸ್ಕರ, ಈ ಹಣದ ವ್ಯಾಮೋಹಿಯಾದ ನನಗೋಸ್ಕರ, ಅಪ್ಪ ತಂದೆಯೇ, ಪರಿಶುದ್ಧನಾದ ನೀನು ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಬಲಿಯಾಗಿ ಕೊಟ್ಟೆ. ನನ್ನನ್ನು ಕಾಪಾಡಲಿಕ್ಕೋಸ್ಕರ, ನನ್ನ ಪಾಪಕ್ಕೆ ಪರಿಹಾರ ಮಾಡಲಿಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ಒಂದು ಕುರಿಮರಿಯನ್ನು ಬಲಿ ಅರ್ಪಿಸುವ ಹಾಗೆ ಯೇಸುವನ್ನು ಬಲಿ ಅರ್ಪಿಸಿದೆ. ಅದರ ಸ್ಮರಣೆನೇ ನಾವು ಮಾಡೋದು ಬಲಿಪೂಜೆ ಅಂತ. ಅದು ಪೂಜೆ ಮಾತ್ರ ಆಗಿ ಉಳಿದು ಬಿಟ್ಟಿದೆ, ಅದರಲ್ಲಿರುವ ಬಲಿ ನಮಗೆ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದನೇ ನಾವು ಕೂಡ ಹಾಗೇ ಇದ್ದೀವಿ.
ಅದು ಪರಮ ಪ್ರಸಾದ ಅಂತ ಹೇಳಿ ಪ್ರಸಾದ ಥರ ತಗೊಂಡು ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ಪ್ರಸಾದ ಇಲ್ಲ, ಯೇಸುವಿನ ಶರೀರ ಮತ್ತು ರಕ್ತ ತಿಂದು ಕುಡಿದು ಹೋಗ್ತಾ ಇರೋದು. ಯಾವುದೋ ಪ್ರಸಾದ ತಗೊಂಡಲ್ಲ, ಪ್ರಸಾದ ತಗೊಳ್ಲಿಕ್ಕಲ್ಲ ನಾವು ಬರೋದು. ಇಲ್ಲಿ ಪ್ರಸಾದ ಇಲ್ಲ, ಅದು ಆ ರೀತಿ ಆಗ್ಬಿಟ್ಟಿದೆ. ಹೇಳಿ ಹೇಳಿ ಪ್ರಸಾದ ಅಲ್ಲ ಅದು. ಯಾರು ಹೇಳಿದರು ಪ್ರಸಾದ ಅಂತ? ಪ್ರಸಾದ ಅನ್ಯ ಧರ್ಮದವರು ಅವರ ಆಲಯದಲ್ಲಿ ಏನು ಪೂಜೆ, ಅವರ ದೇವರಿಗೆ ಪೂಜೆ ಮಾಡಿ ಕೊಡ್ತಾರಲ್ಲ, ಅದು ಪ್ರಸಾದ. ಆದರೆ ಇಲ್ಲಿ ಪ್ರಸಾದ ಅಲ್ಲ ಕೊಡೋದು. ಆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತೆಗೆದುಕೊಂಡು ಆಶೀರ್ವದಿಸಿ, ಇದು ನನ್ನ ಶರೀರ, ಇದು ನನ್ನ ರಕ್ತ ಎಂದು ಯೇಸು ಕ್ರಿಸ್ತನ ಆ ಶಿಲುಬೆಯ ಬಲಿಯನ್ನು ಸ್ಮರಿಸುವ ಆ ಒಂದು ಕಾರ್ಯ. ನಮ್ಮ ಕಣ್ಮುಂದೆ ಅದನ್ನು ಪ್ರತಿದಿನ ನಾವು ಚಿತ್ರಿಸ್ಕೊಳ್ತಾ ಇದ್ದರೂ ಕೂಡ ನಮಗೆ ಯೇಸುವನ್ನು ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ಹೃದಯ ಎಷ್ಟು ಕಲ್ಲಾಗಿರ್ಬೋದು, ನಾವು ಎಷ್ಟು ಕಠಿಣವಾಗಿರ್ಬೋದು, ಬದುಕ್ತಾ ಇರ್ಬೋದು. ನಮಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮಂದರು ನಮ್ಮ ಕಣ್ಮುಂದೆ ಕಷ್ಟಪಡೋದನ್ನು ನೋಡುವಾಗ, ನಮಗೋಸ್ಕರ ಕಷ್ಟಪಟ್ಟು ದುಡಿಯೋದನ್ನು, ತ್ಯಾಗ ಮಾಡೋದನ್ನು ನೋಡುವಾಗ ನಾವೇನು ಮಾಡ್ತೀವಿ? ನಮ್ಮಪ್ಪ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ, ನಮ್ಮಮ್ಮ ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ದಾರೆ, ನಾವೇನಾದರೂ ಮಾಡಲೇಬೇಕು ಅವರಿಗೆ ಅಂತ ಮಾಡ್ತೀವೋ ಇಲ್ವೋ? ಮಾಡ್ತೀರಾ? ಮಾಡ್ತೀರಿ. ಆದರೆ ಒಂದು ಹೇಳ್ತೀನಿ, ಅವರೆಲ್ಲರೂ ಕಷ್ಟಪಟ್ಟಿದ್ದಾರೆ. ನಮ್ಮಪ್ಪನೂ ನಿಮ್ಮಪ್ಪನೂ ನಮ್ಮಮ್ಮನೂ ನಿಮ್ಮಮ್ಮನೂ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ಎಲ್ಲೋ ಸ್ವಾರ್ಥ ಅನ್ನೋದು ಬಹಳ ಇದ್ದೇ ಇರುತ್ತೆ. ಆಯಿತಾ? ಸ್ವಾರ್ಥ ಅನ್ನೋದು ಖಂಡಿತವಾಗಲೂ ಇದ್ದೇ ಇರುತ್ತೆ. ನನ್ನದು ಅಂತ ಒಂದು ಇರೋದರಿಂದ ಮಾಡಿದಾರಷ್ಟೆ. ಆದರೆ ಯಾವ ಸ್ವಾರ್ಥವೂ ಇಲ್ಲದೆ ನಿಸ್ವಾರ್ಥವಾಗಿ ನಾವು ದೇವರಿಗೆ ಶತ್ರುಗಳಾಗಿದ್ದಾಗ, ಸೈತಾನನ ಅಧೀನದಲ್ಲಿದ್ದಾಗ, ಸೈತಾನನ ಸೇವಕರಾಗಿ ಬದುಕ್ತಾ ಇದ್ದಾಗ ನಮ್ಮನ್ನು ಹುಡುಕಿಕೊಂಡು ಬಂದು ನಮಗೋಸ್ಕರ ತಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಬಲಿ ಕೊಟ್ಟರು. ಯೇಸು ಸ್ವಾಮಿ ನಮಗೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಆ ತ್ಯಾಗ ಇವತ್ತು ನಮಗೆ ನೋಡ್ಲಿಕ್ಕೆ ಆಗ್ತಾ ಇಲ್ವಾ? ಆ ತ್ಯಾಗ ಇವತ್ತು ನಮ್ಗೆ ಅರ್ಥ ಆಗ್ತಾ ಇಲ್ವಾ? ಆ ತ್ಯಾಗ ನಮಗೆ ಅರ್ಥ ಆಗಿದ್ರೆ, ನಮ್ಮ ಅಪ್ಪ ನಮಗೋಸ್ಕರ ತ್ಯಾಗ ಮಾಡಿದ್ದಾರೆ, ಅಮ್ಮ ತ್ಯಾಗ ಮಾಡಿದ್ದಾರೆ, ಅದು ನಮ್ಗೆ ಅರ್ಥ ಆಗುತ್ತೆ. ಆದರೆ ಯೇಸು ಏನೂ ತ್ಯಾಗ ಮಾಡಿಲ್ವಾ? ಅಪ್ಪ ಅಮ್ಮ ಮಾತ್ರ ತ್ಯಾಗ ಮಾಡಿದ್ದ ನಮಗೋಸ್ಕರ. ನಾನು ಮತ್ತೆ ಹೇಳ್ತೀನಿ, ಅಪ್ಪ ಅಮ್ಮ ತ್ಯಾಗ ಮಾಡಿದ್ದಾರೆ, ಎಷ್ಟೋ ಅಪ್ಪ ಅಮ್ಮಂದರು. ಆ ತ್ಯಾಗದ ಹಿಂದೆ ಸ್ವಾರ್ಥ ಅನ್ನೋದು ಬಹಳಷ್ಟಿದೆ. ಆದರೆ ಯೇಸು ಮಾಡಿದ ತ್ಯಾಗದಲ್ಲಿ ಸ್ವಾರ್ಥ ಇಲ್ಲ, ಪ್ರೀತಿ ಮಾತ್ರ ಇದೆ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತನ್ನ ಒಬ್ಬನೇ ಮಗನನ್ನು ಬಲಿ ಕೊಟ್ಟರು. ಅಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸಿದ್ದಾರೆ ದೇವರು. ಅಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ ಯೇಸು ಕ್ರಿಸ್ತರು. ಆ ಯೇಸು ಕ್ರಿಸ್ತರಿಗೆ ನಾವು ತೋರಿಸೋ ಪ್ರೀತಿ ಯಾವ ಥರ? ಚಿಲ್ಲರೆ ಪ್ರೀತಿ. ಚಿಲ್ಲರೆ ಅಂದರೆ ಡಬ್ಬಿಗೆ ಒಂದಿಷ್ಟು ಹುಂಡಿ ಕಾಸು ಹಾಕ್ತೀವಲ್ವ, ಕಾಸು ಕೊಟ್ಟು ಪ್ರೀತಿ ತೋರಿಸ್ತಾ ಇದ್ದೀವಿ. ಅಪ್ಪ ಅಮ್ಮನಿಗೆ ಅದೇ ಥರ ಮಾಡಿದರೆ ನಿಮ್ಮ ಮನಸ್ಸಾಕ್ಷಿ ಏನು ಹೇಳುತ್ತೆ? ಅಪ್ಪ ಅಮ್ಮ, ನೀವು ನಮ್ಮನ್ನು ಸಾಕಿ ಬೆಳೆಸಿದ್ದೀರಿ, ಕಷ್ಟಪಟ್ಟಿದ್ದೀರಿ, ಇಟ್ಕೊಳ್ಳಿ 1 ರೂಪಾಯಿ, ಇಟ್ಕೊಳ್ಳಿ 10 ರೂಪಾಯಿ, ಇಟ್ಕೊಳ್ಳಿ ಒಂದು 100 ರೂಪಾಯಿ, ಇಟ್ಕೊಳ್ಳಿ ಒಂದು 500 ರೂಪಾಯಿ. ಹಾಗೆ ಮಾಡ್ತೀವ? ಅಥವಾ ಅವರಿಗೆ ನೋವಾಗದ ಹಾಗೆ ನಾನು ಬದುಕಬೇಕು ಅಂತ ಹೇಳಿಬಿಟ್ಟು ಬದುಕ್ತೀರಾ? ಅವರಿಗೆ ಅವ್ರನ್ನ ಸಂತೋಷಪಡಿಸ್ಬೇಕು ಅಂತ ಬದುಕ್ತೀರಾ? ನಿಜವಾಗ್ಲೂ ಅವ್ರ ತ್ಯಾಗ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಮಕ್ಕಳಾದರೆ ಅವರಿಗೆ ನೋವು ಆಗಬಾರ್ದು, ಅವರು ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಬಯಸಿ ಅವರಿಗೋಸ್ಕರ ಏನೆಲ್ಲ ಒಳ್ಳೇದು ಮಾಡೋಕ್ಕಾಗುತ್ತೋ ಎಲ್ಲ ಮಾಡ್ತೀವಿ ಮಕ್ಕಳಾದವರು. ಹಾಗಾದರೆ ದೇವರ ವಿಷಯ ಬಂದಾಗ, ಯೇಸುವಿನ ವಿಷಯ ಬಂದಾಗ, ಭಾನುವಾರ ಚರ್ಚಿಗೆ ಹೋಗಿದ್ವಲ್ವ, ಯಾರಿಗೋಸ್ಕರ? ಯಾರು ಹೇಳಿದರು? ದೇವರಿಗೆ ಬೇಕಾಗಿರೋದು ಭಾನುವಾರ ಬಂದು ಹೋಗೋದಲ್ಲ, ಅವ್ರ ಜೊತೆಯಲ್ಲಿ ಯಾವಾಗಲೂ ಇರೋದು. ಪ್ರಾರ್ಥನೆ ಮಾಡಿದ್ವಲ್ಲ, ಬೈಬಲ್ ಓದಿದ್ವಲ್ಲ, ಅದಲ್ಲ ದೇವರಿಗೆ ಬೇಕಾಗಿರೋದು. ಇದೆಲ್ಲ 1 ರೂಪಾಯಿ 2 ರೂಪಾಯಿ 10 ರೂಪಾಯಿ 100 ರೂಪಾಯಿ ಕೊಟ್ಟ ಹಾಗೆ. ಬಟ್ಟೆ ಕೊಡಿಸಿದ್ನಲ್ಲ, ಊಟ ಕೊಡಿಸಿದ್ನಲ್ಲ,
ಒಡವೆ ಕೊಡಿಸಿದ್ನಲ್ಲ, ಅದೆಲ್ಲ ಬೇಕಾಗಿರೋದು. ಮಗನು ಮಗಳು ಜೊತೆಯಲ್ಲಿದ್ದು ಅವರಿಗೆ ಉಪಕಾರ ಮಾಡಬೇಕು, ಅವರ ಕಷ್ಟದಲ್ಲಿ ಸಹಾಯಕರಾಗಿ ನಿಂತ್ಕೋಬೇಕು. ಅದು ತಂದೆ ತಾಯಿ ಬಯಸುವಂಥದ್ದು. ಅದರಲ್ಲೂ ಒಂದು ಸ್ವಾರ್ಥ ಇದೆ, ಅದರಲ್ಲೂ ಒಂದು ಸ್ವಾರ್ಥ ಇದೆ. ಆದರೆ ದೇವರು ನಿಸ್ವಾರ್ಥವಾಗಿ ನಮ್ಮ ಒಳ್ಳೆಯದಕ್ಕೆ ಬಯಸ್ತಾ ಇರೋದು ನಾವು ಅವ್ರ ಜೊತೆಗಿರಬೇಕು ಅಂತ. ನಾವು ಅವ್ರ ಜೊತೆಗೆ ಇಲ್ಲದೆ ಇದ್ದರೂ ಅವರಿಗೇನು ನಷ್ಟ ಇಲ್ಲ, ನೆನ್ಪಿಟ್ಕೊಳ್ಳಿ. ಆದರೆ ನಮ್ಮ ಅಪ್ಪ ಅಮ್ಮ ವಯಸ್ಸಾದಾಗ ಅವ್ರ ಜೊತೆಗೆ ನಾವು ಇಲ್ಲದೆ ಇದ್ದರೆ ಅವ್ರಿಗೆ ಕಷ್ಟ ಆಗುತ್ತೆ, ಅವ್ರಿಗೆ ನಷ್ಟ ಆಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ. ಬೇರೆ ಯಾರು ಬರೋದಿಲ್ಲ ಹೆಲ್ಪ್ ಮಾಡಲಿಕ್ಕೆ. ಆದ್ದರಿಂದ ಅವ್ರು ಬಯಸ್ತಾರೆ, ಯಾರಾದರೂ ಇದ್ದರೆ ಚೆನ್ನಾಗಿರ್ತಿತ್ತಲ್ಲ ವಯಸ್ಸಾದ ಕಾಲದಲ್ಲಿ ಅಂತ. ಆದರೆ ದೇವರಿಗೆ ವಯಸ್ಸಾಗೋದು ಇಲ್ಲ, ದೇವರಿಗೆ ಸುಸ್ತಾಗೋದು ಇಲ್ಲ, ದೇವರಿಗೆ ಕಾಯಿಲೆ ಬರೋದು ಇಲ್ಲ, ದೇವರಿಗೆ ಕೊರತೆ ಆಗೋದು ಇಲ್ಲ. ಇದೆಲ್ಲ ಆಗೋದು ನಮಗೇನೆ. ದೇವರು ಬಯಸ್ತಾ ಇರೋದು ನಮ್ಮ ಸಂತೋಷಕ್ಕಾಗಿ, ನಮ್ಮ ಆನಂದಕ್ಕಾಗಿ ನಾವು ಅವ್ರ ಜೊತೆಗೆ ಯಾವಾಗಲೂ ಇರಬೇಕು ಅಂತ ಅವ್ರು ಬಯಸೋದು. ದೇವರಿಗೇನೋ ಲಾಭ ಆಗಲಿ ಅಂತ ಅಲ್ಲ, ದೇವರಿಗೇನೋ ಕಷ್ಟ ಆಗುತ್ತೆ ಅಂತ ಅಲ್ಲ. ದೇವರ ಜೊತೆಯಲ್ಲಿ ನಾನಿಲ್ಲದಿದ್ದರೆ ನನ್ನ ಜೀವನ ಕಷ್ಟ ಆಗುತ್ತೆ. ಆದ್ದರಿಂದ ಮತ್ತೊಮ್ಮೆ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6-7ನೇ ವಾಕ್ಯ ನಾವು ಓದೋಣ. 6ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಈ ದಿನ ನಾನು ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ, ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಇವುಗಳನ್ನು ಏನು ಮಾಡಬೇಕಂತೆ? ನಿಮ್ಮ ಮಕ್ಕಳಿಗೆ ಮನದಟ್ಟಾಗಿಸ್ಬೇಕು. ಇವತ್ತು ವಾಕ್ಯ ಕೇಳಿಸ್ಕೊಂಡು ಹೋದ್ಮೇಲೆ ನಿಮ್ಮ ಕೆಲಸ ಏನು ಗೊತ್ತಾ? ಮಕ್ಕಳು ಮೊಮ್ಮಕ್ಕಳು ಮನೇಲಿದ್ದರೆ ಕರೆದು ಕೂರಿಸಿ ಏನಿವತ್ತು ಬೋಧನೆ ಮಾಡಿದರು ಅದನ್ನು ಅವರಿಗೆ ಸ್ವಲ್ಪ ಮಟ್ಟಿಗಾದರೂ ಹೇಳಲಿಕ್ಕೆ ಪ್ರಯತ್ನ ಪಡಿ. ಆಗ ನಾವಿಲ್ಲಿ ಬಂದು ಇದು ಹೇಳಿದ್ದಕ್ಕೂ ಸ್ವಲ್ಪ ಸಾರ್ಥಕ ಆಗುತ್ತೆ. ಅದಿಲ್ಲದೆ ಇದ್ದರೆ ಕಾಲ್ದಾರಿಯಲ್ಲಿ ಬಿದ್ದ ಬೀಜದ ಹಾಗೆ ಆಗುತ್ತೆ. ಹಾಗಾಗಬಾರ್ದು. ಭರವಸೆ ಯಾತ್ರಿಕರು ನಾವು. ಯಾವ ಯಾತ್ರಿಕರು? ಭರವಸೆ ಯಾತ್ರಿಕರು. ನಾವು ಎದುರು ನೋಡೋದು ಏನನ್ನ? ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಎದುರು ನೋಡ್ತಾ ಇದ್ದೀರಾ? ಏನು ಎದುರು ನೋಡ್ತಾ ಇದ್ದೀರಿ? ನಾಳೆ ಎಲ್ಲ ಚೆನ್ನಾಗಾಗುತ್ತೆ ಅಂತನಾ? ಇವತ್ತು ಕಷ್ಟ ಇರ್ಬೋದು ಬ್ರದರ್, ನಾಳೆ ಎಲ್ಲ ಚೆನ್ನಾಗಾಗುತ್ತೆ, ಅದನ್ನ ಎದುರು ನೋಡ್ತಾ ಇದ್ದೀರೋ? ಅಥವಾ ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ ಸ್ವರ್ಗದಿಂದ ಇಳಿದು ಬರುವುದನ್ನು ಎದುರು ನೋಡ್ತಾ ಇದ್ದೀರೋ? ಪ್ರಕಟಣಾ ಪುಸ್ತಕ 21ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ವಾ, ಏನಂತ ಹೇಳ್ತಾರೆ? ಪ್ರಕಟಣೆ ಬೈಬಲ್ನ ಕೊನೆಯ ಪುಸ್ತಕ ಯಾವುದು? ತರುವಾಯ ನೂತನ ಆಕಾಶ ಮಂಡಲವನ್ನು, ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಕಂಡೆ. ನೂತನ ಭೂಮಂಡಲವನ್ನು ಕಂಡೆ. ಮೊದಲಿದ್ದ ಆಕಾಶ ಮಂಡಲವು, ಮೊದಲಿದ್ದ ಭೂಮಂಡಲವು ಕಣ್ಮರೆಯಾಗಿ ಹೋದವು. ಓಕೆ. ಸಮುದ್ರವು ಇನ್ನಿಲ್ಲವಾಯಿತು. ಓಕೆ. ಇದಲ್ಲದೆ ಪವಿತ್ರ ನಗರವಾದ ನೂತನ ಜೆರುಸಲೇಮ್ ಸ್ವರ್ಗದಿಂದಲೂ ದೇವರ ಸನ್ನಿಧಿಯಿಂದಲೂ ಕೆಳಗಿಳಿದು ಬರುವುದನ್ನು ಕಂಡೆ. ಓಕೆ. ಈ ನೂತನ ಆಕಾಶ ಮಂಡಲ, ನೂತನ ಭೂಮಿ, ನೂತನ ಜೆರುಸಲೇಮ್ ಸ್ವರ್ಗದಿಂದ ಇಳಿದು ಬರುವುದನ್ನು ಯಾರು ಎದುರು ನೋಡ್ತಾ ಇದ್ದೀರಾ? ನೀವು ಸಂತೋಷವಾಗೇ ಇರ್ತೀರಾ. ಇದು ಬಿಟ್ಟು ಬೇರೆ ಏನಾದರೂ ಎದುರು ನೋಡ್ತಾ ಇದ್ದೀರಾ, ದುಃಖದಲ್ಲೇ ಇರ್ತೀರಾ. ದುಃಖಕ್ಕೆ ಪರಿಹಾರ ಏನು? ಯೇಸು ಹೇಳ್ತಾರೆ, ಮಾನಸಾಂತರ ಪಡಿ, ಶುಭ ಸಂದೇಶದಲ್ಲಿ ವಿಶ್ವಾಸ ಇಡಿ, ಸ್ವರ್ಗ ರಾಜ್ಯ ಸಮೀಪವಾಗಿದೆ. ನಾನು ಬಂದಿರೋದು ಈ ಸ್ವರ್ಗ ರಾಜ್ಯ ತೆಗೆದುಕೊಂಡು, ನಾನು ಬಂದಿರೋದು ಅಳಿದು ಹೋಗೋ ಊಟ ತಗೊಂಡು ಬಂದಿಲ್ಲ, ಅಳಿದು ಹೋಗೋ ನಿಮ್ಮ ಬಿಸ್ನೆಸ್ ಡೆವಲಪ್ ಮಾಡ್ಲಿಕ್ಕೆ ಬಂದವನಲ್ಲ. ನಾನು ಬಂದಿರೋದು ನಿಮಗೆ ಸ್ವಂತ ಮನೆ ಕಟ್ಟಿಸ್ಕೊಡ್ಲಿಕ್ಕಲ್ಲ, ನಿಮ್ಮ ಹೊಲ ಗದ್ದೆಗಳಲ್ಲಿ ಒಳ್ಳೆ ಬೆಲೆ ಕೊಡ್ಲಿಕ್ಕೆ ಬಂದ ದೇವರಲ್ಲ. ನಾನು ನಿನ್ನ ಹೃದಯದಲ್ಲಿ ಸ್ವರ್ಗ ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಬಂದ ಸ್ವರ್ಗದ ಒಡೆಯನಾದ ದೇವರು ನಾನು. ಯೇಸು ಬಂದಿದ್ದು ಅದಕ್ಕೆ. ನಾವು ಕೇಳ್ತಾ ಇರೋದು ಒಳ್ಳೆ ಬೆಳೆ ಕೊಡಿ, ಮಳೆ ಕೊಡಿ, ಊಟ ಕೊಡಿ, ಬಟ್ಟೆ ಕೊಡಿ, ವಿದ್ಯಾಭ್ಯಾಸ ಕೊಡಿ, ಇದನ್ನು ಕೇಳ್ತಾ ಇದ್ದೀವಿ. ಇದು ಅನ್ಯರು ಕೇಳ್ತಾರೆ, ಅನ್ಯರು ಅದನ್ನೇ ಕೇಳೋದು, ಕ್ರೈಸ್ತರು ಅದನ್ನೇ ಕೇಳೋದು. ಮತ್ತು ಯಾವ ರೀತಿಯ ಭರವಸೆ ಯಾತ್ರಿಕರು ನಾವು? ಭರವಸೆ ಯಾತ್ರಿಕರು ಕೇಳಬೇಕಾಗಿರೋದೇ ಬೇರೆ. ಭರವಸೆ ಯಾತ್ರಿಕರಾದ ಕ್ರೈಸ್ತ ವಿಶ್ವಾಸಿಗಳು ನಾವು ಕೇಳಬೇಕಾಗಿರೋದೇನು ಗೊತ್ತಾ? ದೇವರೇ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಸ್ವಾಮಿ.
ಈ ಶೋಧನೆಗಳನ್ನೆಲ್ಲ ಜಯಿಸಲು ಬೇಕಾದ ಶಕ್ತಿ ನನ್ನಲ್ಲಿ ತುಂಬಿಸ್ರಿ ಅಪ್ಪ. ಪವಿತ್ರಾತ್ಮನ ಶಕ್ತಿಯಿಂದ, ಬಲದಿಂದ ನನ್ನನ್ನು ತುಂಬಿಸ್ರಿ ಅಪ್ಪ. ಎಲ್ಲರನ್ನೂ ಕ್ಷಮಿಸಲು, ಪ್ರೀತಿಸಲು ಬೇಕಾದ ಆ ಶಕ್ತಿ, ಕ್ರಿಸ್ತ ಯೇಸುವಿನ ಮನೋಭಾವನೆ ಪವಿತ್ರಾತ್ಮನೇ ನನ್ನಲ್ಲಿ ಉಂಟು ಮಾಡಿರಿ. ನನ್ನ ಮಕ್ಕಳಲ್ಲಿ ದೈವ ಭಯವನ್ನು ತುಂಬಿಸ್ರಿ ಅಪ್ಪ. ನನ್ನ ಮಕ್ಕಳಲ್ಲಿ ವಿಶ್ವಾಸ ತುಂಬಿಸ್ರಿ ಅಪ್ಪ. ನನ್ನ ಮಕ್ಕಳು ಸಾಕ್ಷಿಗಳಾಗಿ, ರಕ್ತ ಸಾಕ್ಷಿಗಳಾಗಿ ಬದುಕುವಂತೆ ಮಾಡಿರಿ ಅಪ್ಪ. ಈ ಪ್ರಾರ್ಥನೆ ಮಾಡಬೇಕು ನಾವು. ಅದಲ್ಲದೆ ಅನ್ಯರು ಮಾಡುವ ಹಾಗೆ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ನಾವು ಯಾವ ರೀತಿ ಭರವಸೆ ಯಾತ್ರಿಕರಾಗ್ತೀವಿ ಆವಾಗ? ಆ ಒಂದು ನಿರೀಕ್ಷೆಯಲ್ಲಿ ನಾವು ಬದುಕಬೇಕು. ಆದ್ದರಿಂದ ಇವುಗಳನ್ನು ಕುರಿತಾಗಿ ನಮ್ಮ ಮಕ್ಕಳಿಗೆ ಏನು ಮಾಡಬೇಕು? ಪಾಠ ಹೇಳಬೇಕು. ಏನು ಕೇಳಿಸ್ಕೊಳ್ತಾ ಇದ್ದೀರೋ? ಇವುಗಳ ಕುರಿತಾಗಿ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನಮ್ಮ ಕುಟುಂಬದಲ್ಲಿರುವವರಿಗೆ, ನೆರೆಹೊರೆಯವರಿಗೆ, ಭೇಟಿಯಾಗುವ ಪ್ರತಿಯೊಬ್ಬರಿಗೂ ನಾವೇನು ಪಾಠ ಹೇಳಬೇಕು? ಈ ಸ್ವರ್ಗ ರಾಜ್ಯದ ಕುರಿತಾಗಿ ಪಾಠ ಹೇಳಬೇಕು. ಯಾವ ರಾಜ್ಯದ ಕುರಿತಾಗಿ? ಸ್ವರ್ಗ ರಾಜ್ಯದ ಕುರಿತಾಗಿ ಪಾಠ ಹೇಳಬೇಕಾದ್ರೆ ಮೊದಲು ನಾವು ಪಾಠ ಕಲಿಬೇಕು. ಸ್ವರ್ಗ ರಾಜ್ಯದ ಪಾಠ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಪೂರ್ತಿ ಈ ಲೋಕದ್ದೇ ವಿಷಯ. ನೀವೇನು ಪಾಠ ಹೇಳ್ತೀರ ಅವಾಗ? ದುಡ್ಡು ಮಾಡೋದು ಹೇಗೆ, ದುಡಿಯೋದು ಹೇಗೆ, ಬಿಸ್ನೆಸ್ ಮಾಡೋದು ಹೇಗೆ, ಒಳ್ಳೆ ಬೆಳೆ ಬೆಳೆಯೋದು ಹೇಗೆ, ಯಾವ ಟೈಮಿಗೆ ಯಾವುದು ಬಿತ್ತನೆ ಮಾಡಬೇಕು, ಏನು ಸ್ಟಡಿ ಮಾಡಬೇಕು, ಇದೆಲ್ಲ ಹೇಳ್ಕೊಳ್ತೀವಿ. ಇದೆಲ್ಲ ಈ ಲೋಕರಾಜ್ಯದ್ದು, ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಮೊಟ್ಟ ಮೊದಲನೇದಾಗಿ ಬೇಕಾಗಿರೋದು ಸ್ವರ್ಗ ರಾಜ್ಯ. ಅದನ್ನೇ ಯೇಸು ಹೇಳಿದ್ದು. ಮತ್ತಾಯ 6:33 ಏನು ಹೇಳ್ತಾರೆ? ಮತ್ತಾಯನು ಬರೆದ ಶುಭ ಸಂದೇಶದ 6ನೇ ಅಧ್ಯಾಯ 33ನೇ ವಚನದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ? ನೀವಾದರೂ ಮೊದಲು ದೇವರ ಸಾಮ್ರಾಜ್ಯ, ನೀವಾದರೂ ಮೊದಲು. ಅದರ ಅರ್ಥ ಮೊದಲು ಬೆಳಗ್ಗೆ ಎದ್ದು ಮೊದಲು ಪ್ರಾರ್ಥನೆ ಮಾಡೋ ಅದಲ್ಲ. ನೀವು ತಿಳ್ಕೊಳ್ಬೋದು, ಇದು ನೀವಾದರೂ ಮೊದಲು ದೇವರ ರಾಜ್ಯಕ್ಕಾಗಿ ತವಕಪಡಿ ಎಂದು ಯೇಸು ಹೇಳಿದ್ದಾರೆ. ಅದಕ್ಕೆ ನಾವು ಡೈಲಿ ಎದ್ದ ತಕ್ಷಣ ಮೊದಲು ಪ್ರಾರ್ಥನೆ ಮಾಡಿಬಿಡ್ತೀವಿ, ಆಮೇಲೆ ಕೆಲಸಕ್ಕೆ ಹೋಗೋದು. ಅದಲ್ಲ. ನೀವಾದರೂ ಮೊದಲು ಅಂದರೆ ಅರ್ಥ ಏನು ಗೊತ್ತಾ? ನಿಮ್ಮ ಜೀವನದ ಮೊದಲನೆಯ ಆದ್ಯತೆ, ಪ್ರಯಾರಿಟಿ ಅಂತ ಹೇಳ್ತೀವಿ. ಆದ್ಯತೆ ಕಿಂಗ್ಡಮ್ ಆಫ್ ಗಾಡ್, ಸ್ವರ್ಗ ರಾಜ್ಯ ಆಗಿರಬೇಕು. ಬೆಳಿಗ್ಗೆ ಎದ್ದು ಮೊದಲು ಪ್ರಾರ್ಥನೆ, ಮೊದಲು ಬೈಬಲ್ ಓದೋದು ಮೊದಲಲ್ಲ. ಅದೊಂದು ಮೊದಲ ಸಂಪ್ರದಾಯ. ಅದು ಒಳ್ಳೆಯದೇ, ಒಳ್ಳೆಯ ಅಭ್ಯಾಸನೇ. ಕೆಲವರಿದ್ದಾರೆ ಬೆಳಿಗ್ಗೆ ಎದ್ದು ಮೊದಲು ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ಆಮೇಲೆ ಎಣ್ಣೆ ಹೊಡೆಯೋಕ್ಕೆ ಹೋಗೋದು. ಕೆಲವರಿದ್ದಾರೆ ಮೊದಲು ಎದ್ದು ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ಆಮೇಲೆ ಮೊಬೈಲ್ ಫೋನ್ ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ. ಮೊದಲಲ್ಲ. ಜೀವನದಲ್ಲಿ ಮೊದಲ ಆದ್ಯತೆ ದುಡಿಮೆ ಅಲ್ಲ, ಹೊಲಗದ್ದೆಗಳಲ್ಲ, ವಿದ್ಯಾಭ್ಯಾಸ ಅಲ್ಲ, ಸಂಪತ್ತಲ್ಲ, ಆರೋಗ್ಯ ಅಲ್ಲ. ಜೀವನದಲ್ಲಿ ಮೊದಲ ಆದ್ಯತೆ ಸ್ವರ್ಗ ರಾಜ್ಯ, ಯೇಸು, ಪರಿಶುದ್ಧಾತ್ಮರು, ನಿತ್ಯ ಜೀವ ಇದಾಗಿರಬೇಕು. ಅದು ಯೇಸು ಹೇಳಿದ ಮಾತಿನ ಅರ್ಥ. ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ ತವಕ ಪಡಿ. ಏನು ಪಡಿ? ತವಕ. ಒಳಗಡೆ ತವಕ ಬರಬೇಕು, ಒಳಗಡೆ ಆಸಕ್ತಿ ಬರಬೇಕು, ಆಸೆ ಬರಬೇಕು, ಬಯಕೆ ಬರಬೇಕು. ನಾವು ತವಕ ಪಡ್ತೀವಲ್ವಾ ಕೆಲವೊಮ್ಮೆ? ಅಯ್ಯೋ ಬೆಳೆ ಹಾಕಿದ್ದೀವಿ, ಮಳೆನೇ ಬಂದಿಲ್ಲ. ಕೆಲವು ಟೈಮ್ ಬೆಳೆ ಹಾಕಿರ್ತೀವಿ, ಬೀಜ ಬಿತ್ತನೆ ಮಾಡಿರ್ತೀವಿ, ಮೊಳಕೆ ಬಂದಿರುತ್ತೆ, ಮಳೆ ಜಾಸ್ತಿ ಆಗಿಬಿಡುತ್ತೆ. ಮೊಳಕೆ ಬಂದಾಗ ಮಳೆ ಜಾಸ್ತಿ ಆದರೆ ಎಲ್ಲ ಕೊಳ್ತೋಗುತ್ತೆ. ಬೀಜ ಬಿತ್ತಿ ಮಳೆ ಬೀಳದೇ ಇದ್ದರೆ ಮೊಳಕೆ ಬರೋದಿಲ್ಲ. ನಾವು ತವಕ ಪಡ್ತಾ ಇರ್ತೀವಿ, ಅಯ್ಯೋ ಮಳೆ ಜಾಸ್ತಿ ಬರಬಾರ್ದು, ಅದು ಚೆನ್ನಾಗಿ ಮೊಳಕೆ ಹಿಡಿದು ಗಿಡ ಬಂದ ಮೇಲೆ ಚೆನ್ನಾಗಿ ಮಳೆ ಬೀಳಬೇಕು. ಇದೆಲ್ಲ ನಾವು ತವಕ ಪಡ್ತೀವಿ, ಆಸೆ ಪಡ್ತೀವಿ. ಅದಕ್ಕಾಗಿ ಕಾಣಿಕೆ ಏನು, ಹರಕೆ ಏನು, ಪ್ರಾರ್ಥನೆ ಏನು, ಉಪವಾಸ ಏನು, ಅಳಿದು ಹೋಗುವ ರೊಟ್ಟಿಗಾಗಿ ಎಷ್ಟು ಕಷ್ಟಪಡ್ತೀವಿ. ಬುದ್ಧಿವಂತರಾಗ್ರಿ,
ಉಳಿಯುವ ಮತ್ತು ನಿತ್ಯ ಜೀವ ಕೊಡುವ ಆಹಾರ ದೇವರ ವಾಕ್ಯವಾಗಿದೆ. ಅದಕ್ಕಾಗಿ ನಾವು ತವಕ ಪಡಬೇಕು. ಯಾಕೆ ಅಂದರೆ ನಾನು ಮೊದಲೇ ಹೇಳಿದೆ, ಯೇಸು ನಮಗೋಸ್ಕರ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ತಂದೆಯಾದ ದೇವರು ತಮ್ಮ ಒಬ್ಬನೇ ಮಗನನ್ನು ಪಾಪಿಯಾದ ನನಗೋಸ್ಕರ ಬಲಿ ಕೊಟ್ಟಿದ್ದಾರೆ. ನನ್ನನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ನನ್ನೆಲ್ಲ ಪಾಪವನ್ನು ತೊಳೆಯೋದಕ್ಕೋಸ್ಕರ ತನ್ನ ಮಗನ ರಕ್ತವನ್ನೇ ಚೆಲ್ಲಿದ್ದಾರೆ. ಅದಕ್ಕೆ ಕೃತಜ್ಞತೆ ತೋರಿಸ್ಬೇಕು. ನಾವು ಕೃತಜ್ಞತೆ ಬೇಕು. ಕೃತಜ್ಞರಾಗಿ ಬದುಕಬಾರದು. ಕೃತಜ್ಞತೆ ಬೇಕು. ಕೃತಜ್ಞತೆ ಅಂದರೆ ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಹಲ್ಲೆಲೂಯಾ ಬಾಯಲ್ಲಿ ಹೇಳೋದಲ್ಲ. ನಮ್ಮ ಜೀವನ ಕೃತಜ್ಞತೆ ಉಳ್ಳ ಜೀವನ ಆಗಬೇಕು. ಹೇಗೆ ಕೃತಜ್ಞತೆಯಿಂದ ಜೀವಿಸೋದು? ಭರವಸೆ ಯಾತ್ರಿಕರಾಗಬೇಕು. ದೇವರ ರಾಜ್ಯ ಜೀವನದ ಗುರಿ ಆಗಬೇಕು. ದೇವರ ಸತ್ಸಂಬಂಧ ಜೀವನದ ಗುರಿ ಆಗಬೇಕು. ಬೇರೆ ಏನೂ ಗುರಿ ಇಲ್ಲ. ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಒಂದೇ ಒಂದು ಗುರಿ. ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಎಷ್ಟು ಗುರಿ? ಒಂದೇ ಗುರಿ. ಕಳೆದ ವರ್ಷಕ್ಕಿಂತ ಈ ವರ್ಷ ಒಳ್ಳೆ ಬೆಳೆ ತೆಗಿಬೇಕು, ಅದು ನಮ್ಮ ಗುರಿ ಅಲ್ಲ. ಸ್ವಂತ ಮನೆ ಕಟ್ಟಬೇಕು, ಅದು ನಮ್ಮ ಗುರಿ ಅಲ್ಲ. ಅದು ಲೋಕದ ಜನರ ಅದೇ ಗುರಿ. ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮ ಗುರಿ ಒಂದೇ ಗುರಿ. 1 ತಿಮೋತಿ 6:12 ಪೌಲರು ತಿಮೋತಿಗೆ ಹೇಳ್ತಾರೆ, ನಿತ್ಯ ಜೀವ ಎಂಬ ಬಹುಮಾನವನ್ನು ಗೆಲ್ಲಲು ವಿಶ್ವಾಸ ಎಂಬ ಓಟದ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಇದಕ್ಕಾಗಿಯೇ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ ಎಂಬುದನ್ನು ಮರೆಯಬೇಡ. ಯಾತಕ್ಕಾಗಿ ಆರಿಸ್ಕೊಂಡಿದ್ದಾರೆ? ಉತ್ತಮ ಓಟಗಾರನಾಗಿ. ಓದಿ ಓದಿ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗೋಲ್ಲ. ಅದು ಲೋಕದ ಗುರಿ. ಅದು ಎಲ್ಲ ಮನುಷ್ಯನಿಗೂ ಆ ಗುರಿ ಬೇಕು. ಪ್ರಯೋಜನ ಇಲ್ಲದ ಗುರಿ ಅದು ಎಲ್ರಿಗೂ ಇದೆ. ಅದಕ್ಕಾಗಿ ಪ್ರಯತ್ನ ಪಡ್ತೀವಿ. ಆದರೆ ಕ್ರೈಸ್ತ ವಿಶ್ವಾಸಿಗಳೇ ಭರವಸೆಯ ಯಾತ್ರಿಕರೇ, ಪಿಲ್ಗ್ರಿಮ್ಸ್ ಆಫ್ ಹೋಪ್ ಅಂತ ಹೇಳ್ತೀವಿ. ಭರವಸೆಯ ಯಾತ್ರಿಕರು, ಸ್ವರ್ಗವನ್ನು ಎದುರು ನೋಡ್ತಾ ಬದುಕುವಂಥ ಕ್ರೈಸ್ತ ವಿಶ್ವಾಸಿಗಳೇ. ವಾಕ್ಯ ಏನು ಹೇಳುತ್ತೆ? ಓದೋಣ. ನಿತ್ಯ ಜೀವ ಎಂಬ ಬಹುಮಾನವನ್ನು ಗಳಿಸಲು ವಿಶ್ವಾಸ ಎಂಬ ಓಟದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಇದಕ್ಕಾಗಿಯೇ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ ಎಂಬುದನ್ನು ಮರೆಯಬೇಡ ಸಹೋದರ, ಮರೆಯಬೇಡ ಸಹೋದರಿ, ಮರೆಬೇಡಿ. ಯಾರು ಮರೆಬೇಡಿ. ದೇವರು ನಿನ್ನನ್ನು ಯಾಕೆ ಆರಿಸ್ಕೊಂಡಿದ್ದಾರೆ? ಕ್ರೈಸ್ತ ಸಭೆಯಲ್ಲಿ ಯೇಸುವಿನ ದೇಹದಲ್ಲಿ ಒಂದು ಅಂಗವಾಗಿ ಪಿತನ, ಸುತನ ಮತ್ತು ಪರಿಶುದ್ಧ ಆತ್ಮನ ನಾಮದಲ್ಲಿ ದೀಕ್ಷೆಯನ್ನು ಕೊಟ್ಟು ನಿನ್ನನ್ನು ಯೇಸು ಕ್ರಿಸ್ತನ ದೇಹದಲ್ಲಿ ಒಂದು ಅಂಗವಾಗಿ ಯಾಕೆ ಆರಿಸ್ಕೊಂಡಿದ್ದಾರೆ ಅಂದರೆ, ಈ ಭರವಸೆಯ ಪ್ರಯಾಣ ಮಾಡ್ತಾ 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 ಉತ್ತಮ ಓಟಗಾರನಾಗಿ ಓಡಿ 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 ಫಸ್ಟ್ ಪ್ರೈಸ್ ತಗೋಬೇಕು. ಆ ಪ್ರೈಸ್ ಏನು ಕೇಳಿದರೆ, ನಿತ್ಯ ಜೀವ ಎಂಬ ಕಿರೀಟವನ್ನು ನಿನ್ನದಾಗಿಸ್ಕೋಬೇಕು. ಇದಕ್ಕಾಗಿ ದೇವರು ಆರಿಸ್ಕೊಂಡಿರೋದು. ಇದನ್ನು ಪಾಠ ಹೇಳು. ಇದ್ರ ಕುರಿತಾಗಿ ಪಾಠ ಹೇಳಲಿಕ್ಕೇನೆ ಧರ್ಮೋಪದೇಶ 6:7 ಹೇಳ್ತಾ ಇರೋದು. ಇವುಗಳನ್ನು ಕುರಿತು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಯಾವುದನ್ನು ಮನದಟ್ಟಾಗಿಸಬೇಕು? ಮಕ್ಕಳೇ, ನಾವೆಲ್ಲರೂ ಭರವಸೆಯ ಯಾತ್ರಿಕರು. ಯಾವ ಯಾತ್ರಿಕರು? ನಮ್ಮ ಪ್ರಯಾಣ ಯಾವ ಕಡೆಗೆ? ನಮ್ಮ ಗುರಿ ಏನು? ಇದನ್ನು ಮಕ್ಕಳಿಗೆ ಮನದಟ್ಟಾಗಿಸ್ಬೇಕಂತೆ. ನಾವು ಮನದಟ್ಟಾಗಿಸೋದೇನು? ಮಕ್ಕಳೇ, ನಾನು, ನಿಮ್ಮಪ್ಪ ಅಥವಾ ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟು ಈ ಮನೆ ಕಟ್ಟಿದ್ದೀವಿ ಗೊತ್ತಾ? ನೋಡಿ, ಸೋರ್ತಾ ಇದೆ. ಪಕ್ಕದ ಮನೆಯನ್ನು ನೋಡಿ ಓದಿ ಸ್ವಂತ ಮನೆ ಕಟ್ಟಿಬಿಟ್ಟ. ನೀವು ಹೇಗಾದರೂ ಮಾಡಿ ಅದೇ ರೀತಿ ಬಿಲ್ಡಿಂಗ್ ಕಟ್ಟಿದ್ರೆ ನಮಗೊಂದು ಸಂತೋಷ, ನಿಮ್ಮನ್ನು ಹೆತ್ತಿದ್ದಕ್ಕೂ. ಮಕ್ಕಳಿಗೆ ಅದು ಮನದಟ್ಟ ಆಗುತ್ತೆ. ಮಕ್ಕಳು ಹೇಗೋ ಕಷ್ಟಪಟ್ಟು ಓದಿನೋ ಹೇಗೋ ಮಾಡಿನೋ, ಕೆಲವರು ಒಳ್ಳೆ ರೀತಿಯಲ್ಲಿ, ಕೆಲವರು ಮೋಸವಾದ ರೀತಿಯಲ್ಲಿ ಜೀವಿಸಿ ದುಡ್ಡು ಮಾಡಿ ಮನೆ ಕಟ್ಟಿ ಒಂದು ಬ್ಲೆಸ್ಸಿಂಗಿಗೆಲ್ಲ ಕರೀತಾರೆ. ಕಷ್ಟಪಟ್ಟು ಕಟ್ಟಿದ್ದೀವಿ, ಬ್ಲೆಸ್ಸಿಂಗ್ ನಮ್ಮ ಅಪ್ಪ ಅಮ್ಮನ ಆಸೆ ಅಂತ. ಭೂಕಂಪ ಬಂದರೆ ಉದುರು ಬಿದ್ದು ಹೋಗುತ್ತೆ. ಅದೆಲ್ಲ ಮನದಟ್ಟಾಗಿಸ್ಬೇಕಾಗಿರೋದು. ಅದು ಮನದಟ್ಟಾಗುತ್ತೆ. ಅದು ಯಾರು ಮನದಟ್ಟಾಗಿಸ್ಕೊಡೋದೇನು ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಮನದಟ್ಟಾಗುತ್ತೆ. ಎಷ್ಟು ಜನ ಅಪ್ಪ ಅಮ್ಮಂದರು ನಿಮ್ಮ ಮಕ್ಕಳಿಗೆ ಹಠಮಾರಿತನನ ಕಲಿಸ್ಕೊಟ್ಟಿದ್ದೀರಿ? ಸುಳ್ಳು ಹೇಳೋದನ್ನು ಎಷ್ಟು ಜನ ಅಪ್ಪ ಅಮ್ಮಂದರು ಕಲಿಸ್ಕೊಟ್ಟಿದ್ದೀರಿ ಹೇಳಿ ನೋಡೋಣ.
ಕೆಲವು ಅಪ್ಪ ಅಮ್ಮಂದ್ರೆ ಏನು ಹೇಳ್ತಾರೆ ಗೊತ್ತಾ, ನಮ್ಮ ಮನೇಲಿ ಒಬ್ಬರು ಸುಳ್ಳು ಹೇಳೋದಿಲ್ಲ ಬ್ರದರ್, ಮಕ್ಕಳು ಹೇಗೆ ಕಲ್ತ್ಕೊಂಡ್ರೋ ಗೊತ್ತಿಲ್ಲ ಸುಳ್ಳು ಹೇಳೋದನ್ನು. ನೀವು ಕಲಿಸ್ಕೊಡೋದೇ ಬೇಕಾಗಿಲ್ಲ, ಅದೆಲ್ಲ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಅದೆಲ್ಲ ಕಂಟ್ರೋಲ್ ಮಾಡೋಕ್ಕೆ ನಿಮಗೂ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ಅದೆಲ್ಲ ಮನದಟ್ಟು ಆಗಿಸ್ಕೊಡೋದು ಬೇಕಾಗಿಲ್ಲ. ಸುಳ್ಳು ಹೇಗೆ ಹೇಳಬೇಕು ಅಂತ ಅವ್ರು ನಿಮಗೆ ಕಲಿಸ್ಕೊಡ್ತಾರೆ. ನಿಮ್ಮ ಕೈಯಲ್ಲಿ ಮೊಬೈಲ್ ಫೋನ್ ಇರುತ್ತೆ, ನಿಮಗೆ ಅದನ್ನು ಆಪ್ರೇಟ್ ಮಾಡೋಕ್ಕೆ ಬರಲ್ಲ, ಅವ್ರು ನಿಮಗೆ ಹೇಳ್ಕೊಡ್ತಾರೆ, ಇಲ್ಲಿ ಒತ್ತು, ಹಿಂಗೆ ತಿರುಗಿಸು, ಹಿಂಗೆ ಉಜ್ಜು ಅಂತ. ಅವ್ರು ನಿಮಗೆ ಮನದಟ್ಟಾಗಿಸ್ತಾರೆ. ಆ ಮಟ್ಟದಲ್ಲಿ ಇವತ್ತು ಪ್ರಪಂಚ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಇದೆಲ್ಲ ಯೇಸು ಸ್ವಾಮಿ ಪುನರಾಗಮನದ ಮುನ್ಸೂಚನೆಗಳಿದೆಲ್ಲ. ತಂದೆ ತಾಯಿಂದರು ನಿಜವಾಗ್ಲೂ ಭಯಪಟ್ಟು ಬದುಕಬೇಕಾಗಿರೋದು ದೇವರಿಗೆ, ದೈವ ಭಯದಲ್ಲಿ. ಆದರೆ ಇವತ್ತು ಎಷ್ಟೋ ಅಪ್ಪ ಅಮ್ಮಂದ್ರಿಗೆ ಮಕ್ಕಳದ ಭಯ. ಕರೆಕ್ಟಾ? ಹಾಂ, ಮಕ್ಕಳ ಭಯ. ಅದಲ್ಲ, ಎಲ್ಲ ಉಲ್ಟಪಲ್ಟ ಆಗ್ತಾ ಇದೆ. ಅದು ಇನ್ನೂ ಜಾಸ್ತಿ ಆಗುತ್ತೆ, ಅದೇನು ಕಡಿಮೆ ಆಗೋದಿಲ್ಲ. ಅದೆಲ್ಲ ಅಂತ್ಯ ಆಗೋದು ಯೇಸು ಬಂದಾಗ. ಬರೋ ಸಮಯ ಸಮೀಪಿಸಿದೆ, ನಾವು ಸಿದ್ಧರಾಗಬೇಕು. ಆದ್ದರಿಂದ ಈ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯಗಳು, ಯೇಸು ಕ್ರಿಸ್ತನ ಆ ಶಿಲುಬೆಯ ಪ್ರೀತಿ, ಇದನ್ನು ನಮ್ಮ ಮಕ್ಕಳಿಗೆ ಮನದಟ್ಟಾಗಿಸ್ಬೇಕು. ನಾವು ಭರವಸೆ ಯಾತ್ರಿಕರು. ನಮ್ಮ ಭರವಸೆ ಏನು? ನಿತ್ಯ ಜೀವ. ಆ ಭರವಸೆಯಲ್ಲಿ ನಾವು ಬದುಕಬೇಕು ಎಂಬುದನ್ನು, ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಿ ಇರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ಇವುಗಳನ್ನು ಕುರಿತು ಪಾಠ ಹೇಳು. ಆದರೆ ಇವತ್ತು ಮನೆಯಲ್ಲಿ ಟಿ ವಿ ಆಫ್ ಆಗೋದಿಲ್ಲ, ಮೊಬೈಲ್ ಫೋನ್ ಆಫ್ ಆಗೋದಿಲ್ಲ. ಪೈಶಾಚಿಕ ಕಾರ್ಯ ಅಂದರೆ ಅಪ್ಪ ಅಮ್ಮ ಅವ್ರ ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ. ಅಪ್ಪನಿಗೊಂದು ಮೊಬೈಲು, ಅಮ್ಮನಿಗೊಂದು ಮೊಬೈಲು. ಅವ್ರವ್ರದ್ದೇ ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ. ಮಕ್ಕಳಿಗೂ ಕೊಡಿಸಿರ್ತಾರೆ, ಅವ್ರ ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ. ಮೊಬೈಲ್ ಫ್ಯಾಮಿಲಿ. ಜೀವಂತ ದೇವರ ಜೊತೆಗೆ ಸಂಬಂಧ ಇಟ್ಕೊಂಡು ಬದುಕಬೇಕಾಗಿರುವ ಮನುಷ್ಯ ಜೀವ ಇಲ್ಲದೆ ಇರತಕ್ಕಂತಹ ಮೊಬೈಲ್ ಫೋನ್ ಜೊತೆಗೆ ಸಂಬಂಧ ಇಟ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾನೆ. ಆದರೂ ಒಂದು ರೀತಿ ವಿಗ್ರಹ ಆರಾಧನೆ. ಅದೇ ವಿಗ್ರಹ ಆರಾಧನೆ. ಫುಲ್ ಟೈಮ್ ಎಂಗೇಜ್, ಪೂರ್ತಿ ಸಮಯ ಮೊಬೈಲ್ ಫೋನ್ ಜೊತೆಯಲ್ಲಿ ನನ್ನನ್ನೇ ನಾನು ತೊಡಗಿಸ್ಕೊಂಡು ಕೂತ್ಕೊಂಡಿರೋದು. ಮೊಬೈಲ್ ಇಲ್ಲದೆ ಬದುಕೋಕ್ಕಾಗಲ್ಲ. ಮೊಬೈಲ್ ಕಿತ್ಕೊಬಿಟ್ರೆ ಮಕ್ಕಳಿಗೆ ಇವತ್ತು ಕೋಪ ಬರುತ್ತೆ, ಹೊಡಿಲಿಕ್ಕೆ ಬರ್ತಾರೆ. ಎಷ್ಟೋ ಜನ ಅಮ್ಮಂದ್ರನ್ನ ಸಾಯಿಸಿದವರಿದ್ದಾರೆ ಮೊಬೈಲ್ ಫೋನ್ ಕಿತ್ಕೊಂಡಿದ್ದಕ್ಕೆ. ಮೊಬೈಲ್ ಫೋನ್ ಕೊಡಿಸ್ತೇ ಇದ್ದಿದ್ದಕ್ಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ಮಕ್ಕಳಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡವರು ಇದ್ದಾರೆ. ಆದರೆ ಅದರ ಹಿಂದೆ ಕೆಲಸ ಮಾಡಿದ ಶಕ್ತಿ ಯಾವುದು? ದುಷ್ಟ ಶಕ್ತಿ, ಪೈಶಾಚಿಕ ಶಕ್ತಿ. ಕಾರಣ ಏನು? ದೇವರ ವಾಕ್ಯ ಇಲ್ಲ ಮನೆಗಳಲ್ಲಿ, ಶುಭ ಸಂದೇಶ ಇಲ್ಲ. ಎಲ್ಲ ಬಾಕಿ ಎಲ್ಲ ಇದೆ, ಹಾಡು ಕುಣಿತ ಡ್ಯಾನ್ಸ್ ಎಲ್ಲ ಇದೆ, ಹಬ್ಬ ಇದೆ, ಊಟ ಇದೆ, ತಿಂದು ಕುಡಿದು ಮಜಾ ಮಾಡೋದು ಎಲ್ಲ ಇದು ಇದೆ. ಆದರೆ ವಾಕ್ಯ ಇಲ್ಲ. ವಾಕ್ಯ ಬೇಕು. ನಿಮ್ಮೊಬ್ಬೊಬ್ಬರ ಹೃದಯಗಳಲ್ಲಿಯೂ ದೇವರ ವಾಕ್ಯ ಸ್ಥಾಪನೆ ಆಗಲಿ. ದೇವರ ವಾಕ್ಯಕ್ಕಾಗಿ ತವಕಪಡಿ. ದೇವರ ವಾಕ್ಯ ಇನ್ನೂ ಹೆಚ್ಚಾಗಿ ತುಂಬಿಸ್ಕೊಳ್ಬೇಕು ಅಂತ ಆಸೆ ಪಡಿ. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ಜೀವಿಸಬೇಕು. ಹಾಗೆ ಯೇಸು ನಿಮ್ಮ ಹೃದಯದಲ್ಲಿ ಜೀವಿಸ್ತಾರೆ. ಹಾಗೆ ಯೇಸು ನಿಮ್ಮ ಕುಟುಂಬದಲ್ಲಿ ಜೀವಿಸ್ತಾರೆ. ಯೇಸುವಿನ ಜೊತೆಯಲ್ಲಿ ನಾವು ಜೀವಿಸ್ತೀವಿ. ನಮ್ಮ ಜೀವನ ಪೂರ್ತಿ ಸಂತೋಷವಾಗಿ ಈ ಪ್ರಪಂಚದಲ್ಲಿ ಆ ಗುರಿ ಇಟ್ಟುಕೊಂಡು ಬದುಕಲಿಕ್ಕಾಗತ್ತೆ. ಒಳ್ಳೆಯ ಭರವಸೆ ಯಾತ್ರಿಕರಾಗಿ ಬದುಕಲಿಕ್ಕಾಗತ್ತೆ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀವು ನಮಗೆ ಕೊಟ್ಟಂಥ ಈ ಸದವಕಾಶಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನ ನೀವು ನಮಗೆ ತಿಳಿಸಿಕೊಟ್ಟಂಥ ಎಲ್ಲ ಸ್ವರ್ಗ ಸಾಮ್ರಾಜ್ಯದ ವಿಷಯಗಳಿಗಾಗಿ ಸ್ತೋತ್ರ. ನಮ್ಮ ಜೀವನದ ಮೊದಲ ಆದ್ಯತೆ ಸ್ವರ್ಗ ರಾಜ್ಯ ಆಗಿರಬೇಕು ಎಂಬುದನ್ನು ನೀವು ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದೀರಿ ಅನೇಕ ವಾಕ್ಯಗಳ ಮುಖಾಂತರವಾಗಿ. ಎಲ್ಲ ರೀತಿಯ ಪ್ರಾಪಂಚಿಕವಾದ ವಿಗ್ರಹಗಳಿಂದ ಬೇರ್ಪಟ್ಟು ಯೇಸುವೆ ನಿಮ್ಮೊಬ್ಬರನ್ನೇ ಪೂರ್ಣ ಹೃದಯದಿಂದ ಆರಾಧನೆ ಮಾಡಲು ಬೇಕಾದಂಥ ಜ್ಞಾನದಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ಇಂದು ಈ ಸಂದೇಶವನ್ನು ಆಲಿಸಿರುವ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಒಂದು ಆತ್ಮಿಕ ಬಿಡುಗಡೆ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಪ್ರತಿಯೊಬ್ಬರ ಅಂತರಂಗವು ಮನೋನೇತ್ರಗಳು ತೆರೆಯಲ್ಪಟ್ಟು ದೇವರ ವಾಕ್ಯದಲ್ಲಿರ್ತಕ್ಕಂಥ ಆ ಜೀವವನ್ನು ಅನುಭವಿಸುವಂತೆ ಆಗಲಿ ಅಪ್ಪ. ಶುಭ ಸಂದೇಶದ ಬೆಳಕನ್ನು ಕಾಣುವಂತೆ ಕಣ್ಣುಗಳು ತೆರೆಯಲ್ಪಡಲಿ ಅಪ್ಪ.
ಯಾರ ಜೀವಿತಗಳು ಕೂಡ ನಷ್ಟಪಟ್ಟು ಹೋಗದೆ ಪ್ರತಿಯೊಂದು ಜೀವಿತಗಳು ಕೂಡ ನಿತ್ಯ ರಕ್ಷಣೆಯನ್ನು ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ನಿಮ್ಮ ವಾಕ್ಯದಲ್ಲೇ ಇದೆ ನಿತ್ಯ ಜೀವ, ನಿಮ್ಮ ವಾಕ್ಯದಲ್ಲೇ ಇದೆ ನಿತ್ಯ ಸಮಾಧಾನ, ಶಾಂತಿ, ಸಂತೃಪ್ತಿ, ಆನಂದ, ಭರವಸೆ. ಆ ಭರವಸೆಯ ವಾಕ್ಯಗಳನ್ನು ಹೃದಯದಲ್ಲಿಟ್ಟು ಭರವಸೆಯ ಯಾತ್ರಿಕರಾಗಿ ನಿತ್ಯ ಜೀವದೆಡೆಗೆ ಪ್ರಯಾಣ ಮಾಡಲು ಬೇಕಾದ ಆತ್ಮನ ಬಲದಿಂದ ಪ್ರತಿಯೊಬ್ಬರು ತುಂಬಲ್ಪಡಲಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತಾ ಪಿತನೇ ನಿಮ್ಮನ್ನು ಸ್ತುತಿಸ್ತಾ ಇದ್ದೇವಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ.